ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಕರ್ತನ ದಿನದಲ್ಲಿ ನಿಮ್ಮೆಲ್ಲರನ್ನು ನಮ್ಮ ರಕ್ಷಕನು ನಮ್ಮ ಒಡೆಯನು ಆದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಶುಭಾಶಯಗಳನ್ನು ಕೋರುತ್ತಾ ನಿಮ್ಮನ್ನು ಸ್ವಾಗತಿಸುತ್ತೇನೆ. This morning I welcome all of you who are viewing us this Lord's Day. It's really been a wonderful, because Lord's Day has to be taken very seriously, and the Lord's Day has been given prominence to the Lord, importance to the Lord, and we are a privileged people to come together even in this condition, maybe through media, because I always keep telling this, the distance doesn't matter where we are. For God there is no distance. ದೇವರಿಗೆ ಅಂತರವಿಲ್ಲ ಪ್ರಿಯರೇ. Wherever we are, the Lord is in our midst. ನಾವೆಲ್ಲ ಇದ್ರೂ ಕೂಡ ಕರ್ತನು ನಮ್ಮ ಮಧ್ಯದಲ್ಲಿರುವಂತನಾಗಿದ್ದಾನೆ. And that's a really wonderful. So this morning, as we are come together online and we worship the Lord, and because Sunday is the Lord's Day, many people are saying this. ಅನೇಕರು ಹೀಗೆ ಹೇಳುತ್ತಾರೆ, ನಾವು ಭಾನುವಾರನೇ ಒಟ್ಟು ಕೂಡಿ ಬಂದು ಆರಾಧಿಸಬೇಕಾದಂಥ ಅವಶ್ಯಕತೆ ಇಲ್ಲ, ಯಾವಾಗಾದರೂ ಬರ್ಬೋದು. ಐ ಡೆಫಿನೆಟ್ಲಿ ಅಗ್ರಿ ವಿತ್ ಯು ಫಾರ್ ಸರ್ಟನ್ ಎಕ್ಸ್ಟೆನ್ಷನ್. ಕೆಲವು ಮಟ್ಟಕ್ಕೆ ಅದೊಂದಿಗೆ ನಾನು ಒಪ್ಪಿಕೊಳ್ಳುತ್ತೇನೆ. ಯಾಕೆ ಗೊತ್ತಾ, ಅನಾನುಕೂಲವಾಗಿರುವಂಥ ಸಂದರ್ಭಗಳಲ್ಲಿ ನಾವು ಬರಲಿಕ್ಕೆ ಆಗದೇ ಇರುವಂಥ ಸಂದರ್ಭಗಳಲ್ಲಿ, ಈಗ ಈ ಒಂದು ಪೆಂಡೆಮಿಕ್ ಅಂತಂದ್ರೆ ಈ ಪರಿಸ್ಥಿತಿಗೆ ನಾವು ಬರಲಿಕ್ಕೆ ಆಗ್ತಾ ಇಲ್ಲ, ದಟ್ಸ್ ಓಕೆ. ಬಟ್ ಇಫ್ ಯು ಹ್ಯಾವ್ ಅ ಆಪರ್ಚುನಿಟಿ ದಟ್ ಯು ಕ್ಯಾನ್ ಕಮ್ ಟುಗೆದರ್, ಯು ಮಸ್ಟ್ ಕಮ್ ಟುಗೆದರ್ ಟು ವರ್ಶಿಪ್ ದ ಲಾರ್ಡ್. ನಾವು ಖಂಡಿತವಾಗಿ ಬರಲಿಕ್ಕೆ ಸಾಧ್ಯವಾಗುವುದಾದ್ರೆ ಒಟ್ಟು ಕೂಡಿ ನಾವು ಬರಲೇಬೇಕು ಪ್ರಿಯರೇ. ಏಕೆ ಗೊತ್ತಾ, ಭಾನುವಾರವನ್ನು ಬಹಳ ಮಾನ್ಯವಾಗಿ ನಾವು ಎಣಿಸುತ್ತೇವೆ. ಬೈಬಲ್ನಲ್ಲಿ ಇದಕ್ಕೆ ದ ಫಸ್ಟ್ ಡೇ ಆಫ್ ದಿ ವೀಕ್ ಅಂತೇಳಿ ಅದನ್ನು ಎಣಿಸುತ್ತಾರೆ. ವಾರದ ಮೊದಲನೇ ದಿನ. ಯಾಕೆ ವಾರದ ಮೊದಲನೇ ದಿನ ಗೊತ್ತಾ? ಮಗ್ದಲಿನ್ ಮರಿಯಳು ವಾರದ ಮೊದಲನೇ ದಿನ ಯೇಸು ಸಮಾಧಿ ಬಳಿಕ ಹೋದಂತ ಸಂದರ್ಭ ನಾವು ನೋಡ್ತೇವೆ. Early in the morning, still it was a dark, she goes to the tomb of Jesus Christ. Hallelujah. We know, and the first day of the week, the disciples came together in an upper room. First day, ಮೊದಲನೇ ದಿನ ಆ ಒಂದು ಸಭೆ ಅಂತಂದ್ರೆ ಶಿಷ್ಯರು 120 ಜನ ಮೇಲಿನ ಕೋಣೆಯಲ್ಲಿ ಸೇರಿ ಬಂದಾಗ, it was the first day of the week when the church was born through the Spirit. ದೇವರಾತ್ಮನ ಮೂಲಕವಾಗಿ ಸಭೆ ಜನಿಸಿರುವಂತ ದಿನ, ಮೊದಲನೆಯ ವಾರದ ಮೊದಲನೇ ದಿನ. Hallelujah. First day the Christ is been resurrected. First day of the week, the church is born. The first day of the week, the Holy Spirit came together. That's the reason in the history, people has given more importance to our first day of the week. ಆ ಕಾರಣದಿಂದಲೇ ಇತಿಹಾಸದಲ್ಲಿ ತಜ್ಞರು ಈ ಭಾನುವಾರ ಮೊದಲನೇ ದಿನ, ವಾರದ ಮೊದಲನೇ ದಿನಕ್ಕೆ ಬಹಳಷ್ಟು ಮಾನ್ಯತೆಯನ್ನು ಕೊಟ್ಟಿದ್ದಾರೆ. That's the reason we should come together the first day. ಮೊದಲನೇ ದಿನ
ನಾವು ಒಟ್ಟು ಕೂಡಿ ಬಂದು ದೇವರನ್ನು ಆರಾಧಿಸುವಂತ ಕಾರ್ಯ ನಾವು ಮಾಡಬೇಕು ಪ್ರಿಯರೇ. ಈ ಬೆಳಗಿನ ಜಾವದಲ್ಲಿ ಈ ಭಾನುವಾರ ಮೊದಲನೇ ದಿನ, as we have seen, we have come together, ನಾವು ಈಗಾಗಲೇ ಒಟ್ಟು ಕೂಡಿ ಬಂದ ಹಾಗೆ, let us learn something which will really teach us the seriousness of our spiritual life. ನಮ್ಮ ಆತ್ಮಿಕ ಜೀವನದ ಒಂದು ಮಹತ್ವ ಅಥವಾ ಗಂಭೀರತ್ವಕ್ಕೆ ಕೆಲವೊಂದು ಆಲೋಚನೆಗಳನ್ನು ನಾವು ಈ ಬೆಳಗಿನ ಜಾವದಲ್ಲಿ ಮಾಡಿಕೊಳ್ಳೋಣ ಪ್ರಿಯರೇ. ಏಕೆಂದ್ರೆ ಅನೇಕರು ಇದನ್ನು ಸ್ವಲ್ಪ ಭಾನುವಾರವನ್ನು ಸಿನ್ಸ್ ಇಟ್ ಇಸ್ ಅ ಲಾಕ್ ಡೌನ್, ಇದು ಲಾಕ್ ಡೌನ್ ಆದ ಕಾರಣ ಕೆಲವೊಬ್ಬರು ಬಹುಶಃ ನಾನು ಅನ್ಕೊಳ್ತೇನೆ ಪ್ರತಿ ಭಾನುವಾರ ನಾವು ಚುರುಕಾಗಿ ಎದ್ದಾಗೆ ಹೇಳ್ತಾ ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಐ ಡು ನಾಟ್ ನೋ ವೆದರ್ ವಿ ಆರ್ and that activeness where usually we come, we get up regular Sunday because the Lord's Day. I do not know, because maybe kind of relaxation may come into our thoughts. ಒಂದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಇನ್ನು ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ, ಮಲ್ಗೋಣ, ಇಲ್ಲಾಂದ್ರೆ ನಿಧಾನವಾಗಿ ಸಿದ್ಧವಾಗೋಣ, ಇಲ್ಲಂತಂದ್ರೆ ಬೇರೆ ಬೇರೆ ಆಲೋಚನೆಗಳಲ್ಲಿ ತೊಡಗಿರೋಣ ಎಂಬಂತ ಆಲೋಚನೆ ಸಾಮಾನ್ಯವಾಗಿ ಬರ್ತದೆ. ಬಿಕಾಸ್ ವಿ ಡೋಂಟ್ ಹ್ಯಾವ್ ವಿ ನೋ ನೀಡ್ ಟು ಗೆಟ್ ರೆಡಿ ಅರ್ಲಿ ಅಂಡ್ ಗೋ ಟು ಅ ಚರ್ಚ್ ಇನ್ ಟೈಮ್ ಅಂತ ಒಂದು ಅವಶ್ಯಕತೆಗಳು ನಮಗೆ ಇರದೇ ಇದ್ದಿರಬಹುದು. ಇವತ್ತು ವೇಗವಾಗಿ ನಾನು ಬೆಳಗಿನ ಜಾವದಲ್ಲಿ ಎದ್ದು ಸಭೆಗೆ ಹೋಗ್ಬೇಕಪ್ಪ ಎಂಬಂತ ಆಲೋಚನೆ ನಮಗೆ ಇಲ್ಲದೆ ಇರಬಹುದು. ಆ ಕಾರಣದಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಅಂತಂದ್ರೆ ಸ್ವಲ್ಪ ನಾರ್ಮಲ್ ಆಗಿ ಸಾಮಾನ್ಯವಾಗಿ ಆರಾಮಾಗಿರೋಣ ಎಂಬಂತ ಆಲೋಚನೆಗಳು ನಮ್ಮಲ್ಲಿ ಇರಬಹುದು ಪ್ರೇರೆ. ಹೌದ್ರಿ, ಸಭೆಗಳು ಕೂಡ ಸೇವಕರುಗಳು ಕೂಡ ಕೆಲವೊಬ್ರು ಈಗಲೇ ನಮ್ಮ ಆರಾಧನಾ ನಾಯಕರು ಅವ್ರು ಪ್ರಾರ್ಥನೆ ಮಾಡ್ತಿರುವಾಗ ಅವರು ಹೇಳ್ತಿದ್ರು, ದೇವರೇ ಈ ದಿನಗಳಲ್ಲಿ ಸಭೆಗಳು ಕೂಡ ಆರಂಭವಾಗದೆ ಸೇವಕರುಗಳು ಕೂಡ ಒಂದು ರಿಲ್ಯಾಕ್ಸೇಷನ್ ಅಲ್ಲಿ ಇದ್ದಿರಬಹುದು ಸ್ವಾಮಿ, ಆದ್ರೆ ದೇವರೇ ನಮಗೆ ಆ ಭಾಗ್ಯ ಕೊಡಪ್ಪ ನಿನ್ನನ್ನು ಆರಾಧಿಸೋದಕ್ಕಾಗಿ. Hallelujah. Definitely it is a common, ಸಾಮಾನ್ಯವಾದ ಮನೋಭಾವನೆ, ಮನೋತತ್ವದು ನಮ್ಮ ಮನಸ್ಸಿನ ತತ್ವ ಆಗಿರ್ತದೆ. when you don't have any work, usually you will say, let me take some rest. But dear people of God, we are going to learn something this morning. ಈ ಬೆಳಗಿನ ಜಾವದಲ್ಲಿ ಕೆಲವು ವಿಷಯಗಳನ್ನು ನಾವು ಕಲಿಲಿಕ್ಕಿದ್ದಾರೆ. Without paying a price, there is no price. ಅರ್ಥ ಮಾಡ್ಕೊಳ್ರಿ ಮಾತು. Without paying a price, there is no price. The more price, the more price. ಏನ್ರಿ ಆ ಮಾತು? ಬೆಲೆ ಕಟ್ಟದೆ ಯಾವುದೇ ಬಹುಮಾನ ನಮಗಿಲ್ಲ. ಹೆಚ್ಚಿನ ಬೆಲೆ ಕಟ್ಟುವುದರಿಂದ ಅಧಿಕವಾದ ಬಹುಮಾನ ನಾವು ಪಡೆದುಕೊಳ್ಳುತ್ತೇವೆ. ಹಲ್ಲೆಲೂಯಾ. ಬೈಬಲ್ ನಲ್ಲಿ ಪೌಲನು ತಿಮೋತಿಗೆ ಹೇಳುತ್ತಾನೆ, ತಿಮೋತಿ, ಎಲ್ಲರೂ ಓಟವನ್ನು ಓಡುತ್ತಾರೆ, ಆದರೆ ಒಬ್ಬನಿಗೆ ಮೊದಲನೇ ಸ್ಥಾನ ಸಿಗುತ್ತದೆ. ಅದರ ಅರ್ಥ ಏನು? ಎವ್ರಿಬಡಿ ವಿಲ್ ರನ್ ದ ರೇಸ್ ಬಟ್ ಒನ್ ಪರ್ಸನ್ ಗೆಟ್ಸ್ ಅ ಪ್ರೈಸ್. ಯಾಕೆ? ಆತನು ಅಧಿಕವಾಗಿ ವೇಗವಾಗಿ ಓಡಿದ್ದಾನೆ. ವೇಗವಾಗಿ ಓಡಬೇಕಾದ್ರೆ ವೇಗವಾಗಿ ಆತನು ಅಷ್ಟು ಶ್ರಮೆ ಪಟ್ಟಿರ್ತಾನೆ. ಅಷ್ಟು ಶ್ರಮೆ ಪಟ್ಟಿರಬೇಕಾದ್ರೆ ಅಷ್ಟು ಆತನು ಅದಕ್ಕಾಗಿ ಅಭ್ಯಾಸ ಮಾಡಿರ್ತಾನೆ. See, if he has got a first prize, that means he ran a fast. That means to run a fast, he has practiced that much. He has struggled that much. ಆತನು ಅದಕ್ಕಾಗಿ ಶ್ರಮಿಸಿದ್ದಾನೆ. ಅದರ ಬಹುಮಾನ ಹಿನ್ನೆಲೆಯಲ್ಲಿ ಶ್ರಮೆ ಇದ್ದೇ ಇರುತ್ತದೆ. ಶ್ರಮೆ ಇಲ್ಲದೆ ಬಹುಮಾನ ಇಲ್ಲ ಅಲ್ವಾ? Without struggle, without putting our efforts, without putting ourselves in order, or practicing, or struggling, there is no prize. Hallelujah. That's why I said, without paying price, there is no prize. ನಾವು ಬೆಲೆ ಕಟ್ಟದೆ ನಮಗೆ ಬಹುಮಾನವಿಲ್ಲ. The bigger price you pay, the bigger prize you get. Hallelujah. ಅದಕ್ಕಾಗಿ ಈ ಹೇಳಿಕೆಯನ್ನು ಹೇಳಿ ವಾಕ್ಯವನ್ನು ನಾನು ಆರಂಭಿಸಲು ಬಯಸುತ್ತೇನೆ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು
ಇವತ್ತು ಒಂದು ಒಳ್ಳೆಯ ಅಧ್ಯಯನವನ್ನು ನಾವು ಬೈಬಲ್ನಲ್ಲಿ ಧ್ಯಾನ ಮಾಡೋಣ. ಸಂತ ಮಾರ್ಕನು ಬರೆದಂತ ಸುವಾರ್ತೆ 8ನೇ ಸಂಧಿ 27ನೇ ವಚನದಿಂದ 38 ವಚನಗಳವರೆಗೆ ಒಂದು ಒಳ್ಳೆಯ ಅಲ್ಲಿ ನಡೆದಂತ ಘಟನೆ ನಾವು ನೋಡುತ್ತೇವೆ. ಏನಪ್ಪ ಈ ಘಟನೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಒಂದು ಬೆಟ್ಟದ ಮೇಲೆ ಕೂತ್ಕೊಂಡು ಶಿಷ್ಯರ ಸಂಗಡ ಮಾತಾಡುತ್ತಾ ಇರ್ತಾನೆ. ಏನಂತ ಮಾತಾಡುತ್ತಿರುತ್ತಾನಂತ ಹೇಳಿದ್ರೆ, ಜನರು ನನ್ನ ವಿಷಯದಲ್ಲಿ ಏನ್ ಹೇಳುತ್ತಾ ಇದ್ದಾರೆ, ಯಾರಂತೂ ಅವರು ನನ್ನ ವಿಷಯದಲ್ಲಿ ಮಾತಾಡುತ್ತಾ ಇದ್ದಾರೆ. ವಾಟ್ ಡಸ್ ದ ಪೀಪಲ್ ಆರ್ ಸೇಯಿಂಗ್ ಅಬೌಟ್ ಮೀ, whom they are thinking me. That immediately the disciples tell him, ಶಿಷ್ಯರು ಈಗ ಹೇಳ್ತಾರೆ, ಕೆಲವೊಬ್ಬರು ನಿನ್ನನ್ನು ಏನ್ ಹೇಳ್ತಾರೆ, ಓದಿ ಸಿಸ್ಟರ್ ಅದನ್ನ. ಕೆಲವೊಬ್ಬರು ನಿಮ್ಮನ್ನು ಸ್ಥಾನಿಕನಾದ ಯೋಹಾನನು, ಕೆಲವೊಬ್ಬರು ಎಲಿಯನೆಂಬುದಾಗಿ, ಕೆಲವೊಬ್ಬರು ಪ್ರವಾದಿಗಳೆಂಬುದಾಗಿ ಅನ್ನುತ್ತಾರೆ. ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ದಾರಂತೆ ಜನರು? ಆತನ ನೋಡಿ ಎಲಿಯಾ ಅಂತ ಹೇಳಿದ್ರಂತೆ, ಸ್ಥಾನಿಕನಾದ ಯೋಹಾನನ್ ಅಂತ ಹೇಳಿದ್ರಂತೆ, ಕೆಲವೊಬ್ಬರು ಪ್ರವಾದಿಗಳು. ಹಲ್ಲೆಲೂಯಾ. ಅದಾದ ಮೇಲೆ ಯೇಸು ಹೇಳ್ತಾನೆ, ನೀವಾದ್ರೂ ನನ್ನ ವಿಷಯದಲ್ಲಿ ಏನ್ ಹೇಳುತ್ತೀರಿ ಎಂಬುದಾಗಿ ಹೇಳುವಾಗ ಶಿಷ್ಯರೇನ್ ಹೇಳ್ತಾರೆ, ನೀನು ಬರಬೇಕಾಗಿರುವ ಕ್ರಿಸ್ತನು ಎಂದು. ಹಾಲೆಲೂಯಾ. ಯು ಆರ್ ಅ ಒನ್ ಹೂ ಸಪೋಸ್ ಟು ಕಮ್. ಯು ಆರ್ ಅ ಕ್ರೈಸ್ಟ್. ಅಂದ್ರೆ ಅಭಿಷಕ್ತನು. ದನ್ ದ ಬೈಬಲ್ ಸೇಸ್, ಯಾವಾಗ ಅವರು ನೀನು ಬರಬೇಕಾದಂತ ಕ್ರಿಸ್ತನೆಂಬುದಾಗಿ ಹೇಳಲಿಕ್ಕೆ ಆರಂಭಿಸಿದ್ರು, ಕರ್ತನು ಅವರಿಗೆ ಕಲಿಸ್ಲಿಕ್ಕೆ ಆರಂಭಿಸಿದಂತೆ. ಏನಂತ ಕಲಿಸ್ಲಿಕ್ಕೆ ಆರಂಭಿಸಿದ? ಆ ಮುಂದಿನ ಭಾಗವನ್ನು ಓದ್ಕೊಳ್ಳೋಣ. ಇದಲ್ಲದೆ ಆತನು ಮನುಷ್ಯ ಕುಮಾರನು ಬಹು ಕಷ್ಟಗಳನ್ನು ಅನುಭವಿಸಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ನಿರಾಕೃತವಾಗಿ ಕೊಲ್ಲಲ್ಪಟ್ಟು 3 ದಿನಗಳ ಮೇಲೆ ಜೀವಿತನಾಗಿ ಎದ್ದು ಬರಬೇಕಾಗಿದೆ ಎಂದು ಉಪದೇಶವನ್ನು ಮಾಡಿದರು. ಹಲ್ಲೆಲೂಯಾ. ಪ್ರಿಯರೇ, ಈ ಭಾಗ ಸ್ವಲ್ಪ ನೋಡೋಣ. ನಾವು ಟೈಟಲ್, ವಿದೌಟ್ ಪೇಯಿಂಗ್ ಪ್ರೈಸ್ ದೇರ್ ಇಸ್ ನೋ ಪ್ರೈಸ್. ಬೆಲೆ ಕಟ್ಟದೆ ಬಹುಮಾನ ನಮಗೆ ಇಲ್ಲ. ಪ್ರಿಯರೇ, ಅರ್ಥ ಮಾಡಿಕೊಳ್ಳ್ರಿ. ನಿತ್ಯ ಜೀವವು ದೇವರು ಕೊಡುವಂತ ಉಚಿತವಾದಂತ ವರವು ನಮಗೆ, ಆದರೂ ನಾವು ಅದಕ್ಕೆ ಬೆಲೆ ಕಟ್ಟಬೇಕಾಗುತ್ತದೆ. ಹಲ್ಲೆಲೂಯಾ. Though the eternal life is a gift from God, we have to pay a price in our daily life. Hallelujah. Eternal life, though it is a free from God, we have to pay price in our daily life. ನೋಡ್ರಿ, ನಮಗೆ ನಿತ್ಯ ಜೀವವು, ನಿತ್ಯತ್ವವು ಉಚಿತವಾಗಿ ದೇವರು ಕೊಡುಗೆಯಾಗಿ ಕೊಡುತ್ತಾ ಇದ್ರು. ಯಾಕಂದ್ರೆ ನೀವು ಕಟ್ಟುತ್ತಾ ಇಲ್ಲ ಆ ಜೀವವನ್ನು. ನೀವು ಅದರಲ್ಲಿ ಹೋಗಿ ಭವನಗಳನ್ನು, ಬಂಗಾರವನ್ನು ಹಾಕೊಳ್ಳುತ್ತಾ ಇಲ್ಲ. ದೇವರು ಸ್ವತಃ ಸಿದ್ಧಗೊಳಿಸಿ ನಿಮಗಾಗಿ ಬಂಗಾರದ ಬೀದಿಗಳನ್ನು, ವಜ್ರ ವೈಢೂರ್ಯಗಳಿಂದ ಅಲಂಕರಿಸಿದಂತ ಬೀದಿಗಳನ್ನು ದೇವರು ನಿಮಗೆ ಕೊಡುತ್ತಾನೆ ಅಂತಂದ್ರೆ, ತಾನಾಗೆ ನಮಗೆ ಕೊಡುತ್ತಾ ಇದ್ದಾನೆ ಉಚಿತವಾಗಿ. ಆದರೆ ಈ ಲೋಕದಲ್ಲಿ ನಾವು ಬೆಲೆಯನ್ನು ಕಟ್ಟಲೇಬೇಕು ನಮ್ಮ ದಿನನಿತ್ಯ ಜೀವನದಲ್ಲಿ. ಅಂದ್ರೆ ಅರ್ಥ ಏನು? ಬಹಳ ಜನ ಹೇಳ್ತಾರೆ, ಒಳ್ಳೆ ಜೀವನವನ್ನು ಜೀವಿಸೋದ್ರಿಂದ ಸ್ವರ್ಗಕ್ಕೆ ನಾನು ಹೋಗುತ್ತೇನೆ. ಪ್ರಿಯರೇ, ತಪ್ಪು ಭಾವನೆ ನೀವು ಅನ್ಕೊಳ್ತಾ. ಇಟ್ಸ್ ನಾಟ್ ಅ ಸ್ಕ್ರಿಪ್ಚರಲ್. ವಾಕ್ಯ ಅಲ್ಲ ಅದು. ಹಾಗಾದ್ರೆ ನಿನ್ನ ಪಕ್ಕದಲ್ಲಿ ಅನ್ಯರು ಜೀವಿಸ್ತಿರುವಾಗ ಅವ್ರನ್ನ ನೋಡ್ರಿ, ಎಲ್ಲರೂ ಕೆಡುವವರಾಗಿರ್ತಾರ? ನಾನೊಂದು ಹೇಳ್ತೇನೆ, ಬಹಳ ಸತಿ ನಾನು ಡಿಬೇಟ್ ಮಾಡುವಾಗ ಮಾತಾಡ್ತೇನೆ. ಎಲ್ಲಾ ಧರ್ಮಗಳು ಒಳ್ಳೆದನ್ನೇ ಹೇಳ್ತವೆ. ಎವ್ರಿ ರಿಲಿಜನ್ ವಿಲ್ ಸ್ಪೀಕ್ ಗುಡ್, ದ ಸರ್ಫೇಸ್ ಲೆವೆಲ್, ಮೇಲಿನ ಮಟ್ಟಕ್ಕೆ ಎಲ್ಲವೂ ಸರಿಯಾಗಿ ಮಾತಾಡ್ತವೆ. ಅದ್ರ ಅರ್ಥ ಏನ್ರಿ ಪ್ರಿಯರೇ? ಎಲ್ಲಾ ಧರ್ಮಗಳು ಪಾಪ ಮಾಡಬಾರ್ದು, ತಪ್ಪು ಮಾಡಬಾರ್ದು, ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು, ಇವುಗಳನ್ನೆಲ್ಲ ಹೇಳುದು. ಯಾವ್ದಾದ್ರು ಧರ್ಮ ಹೇಳುತ್ತದ ಕೊಲೆ ಮಾಡಬೇಕು,
ಪಕ್ಕದಲ್ಲಿರೋದನ್ನ ದೋಚ್ಕೋಬೇಕು, ಕೆಟ್ಟದ್ದು ಮಾಡ್ಬೇಕಂತ ಹೇಳ್ತದೆ ಯಾವ ಧರ್ಮ ಹೇಳೋದಲ್ರಿ? ಅದೇ ರೀತಿಯಲ್ಲಿ ನಮ್ಮ ಕ್ರೈಸ್ತವರ ಭಾವನೆ ಏನಂತಂದ್ರೆ, ನಾವು ಚೆನ್ನಾಗಿ ಜೀವಿಸಿದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೇವೆ. ಅದು ವಾಕ್ಯವಲ್ಲ ಪ್ರಿಯರೇ. ಬೈಬಲ್ ಏನ್ ಹೇಳ್ತಾ ಗೊತ್ತಾ? ನಿನ್ನ ಸುಕೃತ್ಯಗಳು, ನಿನ್ನ ಒಳ್ಳೆ ಕಾರ್ಯಗಳು ಕೊಳಚ ಬಟ್ಟೆಗೆ ಸಮಾನ. ಯುವರ್ ಗುಡ್ ಡೀಡ್ಸ್ ಆರ್ ಲೈಕ್ ಎ ಫಿಲ್ತಿ ಡ್ರಾಗ್ಸ್. ಕೊಳಚ ಬಟ್ಟೆಗೆ ಸಮಾನ. ಒಂದು ಸತೆ ನಾನು ಈ ಮಾತು ಯಾವಾಗ್ಲೂ ನನ್ನ ಜೀವಿತದಲ್ಲಿ ಒಂದು ಮಾಡೆಲ್ ಆಗಿ ತಗೊಂಡಂತ ಕತೆ. ಜಾನ್ ವೆಸ್ಲಿ ಎಂಬಂತ ದೊಡ್ಡ ಮೆಥೋಡಿಸ್ಟ್ ಸಭೆಗಳನ್ನು ಸ್ಥಾಪಿಸಿದಂತ ಸಂಸ್ಥಾಪಕರು, ಜಗತ್ತಿನಲ್ಲಿ ಸಾವಿರಾರು ಲಕ್ಷಗಟ್ಟಲೆ ಸಭೆಗಳನ್ನು ಸ್ಥಾಪಿಸಿದ ಆತನು ಹೇಳಿದಂತೆ, ಅಯ್ಯೋ ನಾನು ಸ್ವರ್ಗಕ್ಕೆ ಹೋಗುದಾದ್ರೆ 80ನೇ ವಯಸ್ಸಿನಲ್ಲಿ ನಾನು ಸ್ವರ್ಗಕ್ಕೆ ಹೋಗಿದ್ರೆ ದೇವರು ಎಷ್ಟು ಚೆನ್ನಾಗಿ ಸ್ವಾಗತ ಬಯಸುತ್ತಾನೆ. ಯಾಕಂದ್ರೆ ಎಷ್ಟೋ ಸಭೆಗಳನ್ನು ಕಟ್ಟಿದ್ದೇನೆ. ಇಟ್ ವಾಸ್ ಗುಡ್, ಒಳ್ಳೆಯದೇ. ಆದರೆ ಒಂದು ದಿವಸ ಹಾಗೆ ಮಧ್ಯಾಹ್ನ ಸೋಫಾ ಮಲ್ಲಿ ಕೂತ್ಕೊಂಡು ಸ್ವಲ್ಪ ನಿದ್ದೆ ಹತ್ತಿದಾಗ ಆಯ್ತಂತೆ. ನಿದ್ದೆ ಮಾಡಿದ್ರು ಅವರು. ಆ ನಿದ್ರೆಯಲ್ಲಿ ಪರವರ್ಷರಾದ್ರು, ಪರಲೋಕಕ್ಕೆ ಪರವರ್ಷರಾದಂತಂದ್ರೆ ಈ ವಾಸ್ ಟ್ರಾನ್ಸ್ಫಿಗರ್ಡ್. ಅಂದ್ರೆ ಅರ್ಥ ಏನು? ಆತನು ದರ್ಶನದಲ್ಲಿ ಪರಲೋಕಕ್ಕೆ ಹೋಗಿದ್ದಂತೆ. ಹೋಗಿ ಅಲ್ಲಿ ದೊಡ್ಡ ದ್ವಾರ ವೆಲ್ಕಮ್ ಅಂತ ಬರೆಯಲ್ಪಟ್ಟಿತ್ತಂತೆ. ವೆಲ್ಕಮ್ ಅಂತ ಹೇಳಿದ ಕೂಡಲೇ ಆತನು ಎಷ್ಟೋ ಸಂತೋಷ ಪಟ್ಟು, ಎಷ್ಟೋ ಸಂತೋಷದಿಂದ ಆ ಒಂದು ವೆಲ್ಕಮ್ ಬೋರ್ಡ್ ನಲ್ಲಿ ಒಳಗಡೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದಂತೆ. ಆಗ ಅಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ, ಬಹಳ ಒಂದು ಹ್ಯಾಂಡ್ಸಮ್ ಆಗಿ ಕಾಣುವಂತ ವ್ಯಕ್ತಿಯಲ್ಲಿ ಕಾಣ್ತಾನೆ ಆ ದ್ವಾರದಲ್ಲಿ. ಅಲ್ಲಿ ಈತನ ಒಳಗಡೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡುವಾಗ ಆತ ನಿಲ್ಲಿಸುತ್ತಾನೆ. ಏಯ್ ನಿಲ್ಲು, ವಾಯು. Then immediately Jesus, John Wesley responds to him. ತಕ್ಷಣವೇ ಆ ಜಾನ್ ವೆಸ್ಲಿ ಅವರು ಅವ್ರಿಗೆ ರೆಸ್ಪಾಂಡ್ ಮಾಡ್ತಾರೆ. ಏನಂತ? ನೀವ್ಯಾರು ಅಂತ ಹೇಳ್ತಾರೆ. ಐ ಆಮ್ ಜೀಸಸ್, ನಾನು ಯೇಸು. ಅವಾಗ ಜಾನ್ ವೆಸ್ಲಿ ಹೇಳ್ತಾರೆ, ಯೇಸುವೇ ನಿನಗೆ ನಾನು ಗೊತ್ತಿಲ್ಲವೋ? ಜೀಸಸ್ ಸೇಸ್, ಹೂ ಆರ್ ಯು? ಯಾರು ನೀನು? ಐ ಆಮ್ ಜಾನ್ ವೆಸ್ಲಿ, ನಾನು ಜಾನ್ ವೆಸ್ಲಿ. ಜಗತ್ತಿನಲ್ಲಿ ಮೆಥೋಡಿಸ್ಟ್ ಸಭೆಗಳನ್ನು, ಸಾವಿರಾರು ಲಕ್ಷಗಟ್ಟಲೆ ಸಭೆಗಳನ್ನು ಸ್ಥಾಪಿಸಿದಂತ ಮಹಾನ್ ವ್ಯಕ್ತಿ, ಅಂತ ದೊಡ್ಡ ಕೆಲಸ ಸೇವೆ ಮಾಡಿದಂತ ವ್ಯಕ್ತಿ ನಾನು. ಅವಾಗ ಯೇಸು ಹೇಳ್ತಾರಂತೆ, ನೀನ್ ಯಾರು ನನಗೆ ಗೊತ್ತಿಲ್ಲ. ಎಷ್ಟು ದುಃಖ ರೀ! ಸ್ವರ್ಗದ ಬಾಗಿಲು ವೆಲ್ಕಮ್ ಅಂತ ಹೇಳ್ತಾ ಇದೆ, ಯೇಸು ಹೇಳ್ತಾನೆ ನೀನ್ ಯಾರು ನನಗೆ ಗೊತ್ತಿಲ್ಲ ಅಂತೇಳಿ. ಹಾಗಾದ್ರೆ ಸ್ವರ್ಗದ ಬಾಗಿಲಿನಲ್ಲಿ ಎಂಟ್ರಿ ನಮಗೆ ಇಲ್ಲ ಅಂತಂದ್ರೆ, ಆ ಲೋಕಕ್ಕೆ ಹೋಗದ ಮೇಲೆ ಇನ್ನು ಬೇರೆ ಮತ್ತೆ ಭೂಮಿ ಮೇಲೆ ಬಂದು ಮನೆ ಕಟ್ಕೊಳ್ಳುವಂತ ಮಾರ್ಗ ನಿನಗೆ ಇರೋದಿಲ್ಲ. ಅಲ್ಲಿ ಹೋದ ಮೇಲೆ ಅಲ್ಲಿರೋದು ಎರಡೇ ಎರಡು ಬಾಗಿಲುಗಳು. ಒಂದು ಸ್ವರ್ಗದ ಬಾಗಿಲು, ಎರಡನೇದು ನರಕದ ಬಾಗಿಲು. ಹಾಗಾದ್ರೆ ಇಂಥ ದೊಡ್ಡ ಸೇವೆ ಮಾಡಿದವನಿಗೆ ಸ್ವರ್ಗದ ಬಾಗಿಲದಲ್ಲಿ ಪ್ರವೇಶವಿಲ್ಲದಂದ್ರೆ ಮತ್ತೆ ಯಾವ ಬಾಗಿಲು ಅವನಿಗೆ ತೆರಲ್ಪಟ್ಟಿರ್ತದೆ? ನರಕದ ಬಾಗಿಲು. ಬಹಳ ದುಃಖ ಪಟ್ಟಂತೆ. ಅಯ್ಯೋ, ಇಂಥ ಸೇವೆ ಮಾಡಿದಂತ ನನ್ನನ್ನು ಯೇಸು ಗುರುತಿಸ್ಲಿಲ್ಲಲ್ವಾ, ಒಳಗಡೆ ಪ್ರವೇಶ ನನಗೆ ಕೊಳ್ಳಿಲ್ಲಲ್ವೇ ಅಂತೇಳಿ ತಿರುಗಿ ಆತನು ಹೋಗ್ತಾ ಇದ್ದಂತೆ. ಹೋಗುವಾಗ ಯೇಸು ಆ ಬಾಗಿಲ ಹತ್ರ ನಿಂತ್ಕೊಂಡಂತ ಯೇಸು, ಏಯ್ ಏನ್ ಹೇಳಿದಿ ನಿನ್ನ ಹೆಸರು? ಜಾನ್ ವೆಸ್ಲಿ. ಬಾಯಿಲಿ ಸ್ವರ್ಗದ ಬಾಗಿಲು ನೋಡು. ಇದರಲ್ಲಿ ಪ್ರವೇಶಿಸಬೇಕಾದ್ರೆ ನಿನ್ನ ಸುಕೃತ್ಯಗಳನ್ನು ತಗೊಂಡು ಬರುವುದಾದ್ರೆ, ನಿನ್ನ ಸ್ವಂತ ಕಾರ್ಯಗಳನ್ನು ನಿನ್ನ ಸಾಧಿಸಿದ್ದನ್ನು ತಗೊಂಡು ಬರುವುದಾದ್ರೆ ಇದರಲ್ಲಿ ಪ್ರವೇಶವಿಲ್ಲ. ಇದರಲ್ಲಿ ಪ್ರವೇಶ ಬೇಕಾದ್ರೆ ನಾನು ಮಾಡಿದ ಕಾರ್ಯಗಳು ನಿನ್ನಲ್ಲಿದ್ರೆ ಮಾತ್ರ ಇದರಲ್ಲಿ ಪ್ರವೇಶ ಉಂಟು. ಹಲ್ಲೆಲೂಯಾ. ಇಫ್ ಯು ಹ್ಯಾವ್ ದ ಡೀಡ್ ದಟ್ ಐ ಹ್ಯಾವ್ ಡನ್ ಫಾರ್ ಯು, ಓನ್ಲಿ ದೆನ್ ಯು ಹ್ಯಾವ್ ಅ ಎಂಟ್ರಿ ಟು ದ ಗೇಟ್ಸ್ ಆಫ್ ಹೆವೆನ್. ಅಂದ್ರೆ ಅರ್ಥ ಏನ್ರಿ? ನಾವೆಷ್ಟೇ ಸಾಧನೆ ಮಾಡಿ, ಏನೇ ಒಳ್ಳೆ ಜೀವನ ಮಾಡಿ, ಎಷ್ಟೇ ಮಾಡಿದ್ರು ಸ್ವರ್ಗ ನಮಗೆ ದೊರಕೋದಿಲ್ಲ ಪ್ರಿಯರೇ. ಕರ್ತನ ಕಾರ್ಯ ನಮ್ಮಲ್ಲಿ ಇರುವುದಾದ್ರೆ ಮಾತ್ರ. ಹಲ್ಲೆಲೂಯಾ. ಕರ್ತನ ಕಾರ್ಯ ಏನು? ಯೇಸು ಕ್ರಿಸ್ತನ ಕರ್ತನ ಕಾರ್ಯ ಏನು? ದ ವರ್ಕ್ ಆಫ್ ದಿ ಕ್ರಾಸ್. ವಾಟ್ ಇಸ್ ದೇರ್ ಇನ್ ದ ವರ್ಕ್ ಆಫ್ ದಿ ಕ್ರಾಸ್? ಆ ಸಿಲುವೆಯ ಕಾರ್ಯದಲ್ಲಿ ಏನಿದೆ? ಸಾಲ್ವೇಷನ್, ರಕ್ಷಣೆ ಇದೆ. ತನ್ನ ಸ್ವರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ನಮ್ಮ ಸ್ವಕೃತ್ಯಗಳಿಂದ ನಮಗೆ ಸ್ವರ್ಗ ಸಿಕ್ಕಿಲ್ಲ, ರಕ್ಷಣೆ ಸಿಗಲಿಲ್ಲ. ತನ್ನ ಸ್ವರಕ್ತದಿಂದ ನಮ್ಮನ್ನು ಆತನು ಕೊಂಡುಕೊಂಡಿದ್ದಾನೆ. ಇಸ್ ಇಟ್ ನಾಟ್ ವಂಡರ್ಫುಲ್? ಹಲ್ಲೆಲೂಯಾ.
That's why the more price to your life. What do you mean by this? ಯೇಸು ಕ್ರಿಸ್ತನು ಅವರನ್ನು ಕೇಳಿದ ಮೊದಲನೇ ಭಾಗದಲ್ಲಿ, whom the people say about me. ನನ್ನ ವಿಷಯದಲ್ಲಿ ಜನರು ಏನು ಹೇಳ್ತಾರೆ? ಕೆಲವೊಬ್ಬರು ಏಲಿಯನ್ ಎಂಬುದಾಗಿ ಹೇಳಿದರು, ಕೆಲವೊಬ್ಬರು ಸ್ಥಾನಿಕನಾದ ಯೋಹಾನನ್ ಎಂಬುದಾಗಿ ಹೇಳಿದರು, ಕೆಲವೊಬ್ಬರು ಪ್ರವಾದಿ. That means they identified Jesus is the greatest personality. ಅರ್ಥ ಏನಂದ್ರೆ, ಲೋಕದಲ್ಲಿ ಜನರು ಯೇಸುವನ್ನು ಆ ಕಾಲದಲ್ಲಿ ಇದ್ದಂತವರು ಗುರುತಿಸಿಕೊಂಡರು, ಈತನ ಏನೋ ಒಂದು ವಿಶೇಷವಾದಂತ ವ್ಯಕ್ತಿ, ಒಂದು ದೊಡ್ಡ ಪ್ರವಾದಿ. ಪ್ರವಾದಿ ಅಂದ್ರೆ ಏನ್ ಗೊತ್ತಾ ಪ್ರಿಯರೇ? ಸ್ಥಾನಿಕನಾದಂತ ಯೋಹಾನನ ಒಂದು ಬಿರುದು ಯಹೂದ್ಯರು ಯೇಸುವಿಗೆ ಕೊಟ್ಟಿದ್ದಾರಂತ ಹೇಳಿದ್ರೆ ಅದರ ಅರ್ಥ ಏನು ಗೊತ್ತಾ? ಸ್ಥಾನಿಕನಾದಂತ ಯೋಹಾನನಂತ ಒಬ್ಬ ಪ್ರವಾದಿ ಜಗತ್ತಿನಲ್ಲಿ ಆವತ್ತಿಗೆ ಇರಲಿಲ್ಲ ಪ್ರಿಯರೇ. There was no prophet like a John the Baptist. ಆಮೇಲೆ ಇನ್ನೊಂದು ಒಳ್ಳೆ ಆಲೋಚನೆ ಹೇಳ್ತಾರೆ ಸಭೆಗೆ, ನಾನು ಇವತ್ತು ಮಾತಾಡ್ತಾ ಇದ್ದೇನೆ. ಎಲಿಯನು ಮತ್ತು ಸ್ಥಾನಿಕನಾದ ಯೋಹಾನನು ಒಂದೇ ಆತ್ಮನು. ಹೌ ಡು ಯು ಸೇ ಪಾಸ್ಟರ್? ಹೇಗೆ ಹೇಳ್ತಾರೆ? ಎಲಿಯನಿಗೆ ಜೆಜಬೆಲ್ ಹೇಳಿದಂತೆ, ಐ ವಿಲ್ ಕಿಲ್ ಯು, ನಾನು ನಿನ್ನನ್ನು ಕೊಲ್ತೇನೆ, ನಿನ್ನ ತಲೆಯನ್ನು ತೆಗೆದಾಕ್ತೇನೆ. She could not touch him because God took him. ಯಾಕಂದ್ರೆ ದೇವರು ಆತನ ಹತ್ಕೊಂಡು ಹೋಗ್ಬಿಟ್ಟ. ಹಲ್ಲೆಲೂಯಾ. ಎಲಿಯನು ದೇವರು ಸಜೀವವಾಗಿ ಆತನು ಪರಲೋಕಕ್ಕೆ ಎತ್ತಲ್ಪಟ್ಟಿದ್ದಾನೆ. ಎಸ್, ಆದ್ರೆ ಸೇಮ್ ಸ್ಪಿರಿಟ್ ವಾಸ್ ದೇರ್ ಆನ್ ದಿ ಜಾನ್ ದ ಬ್ಯಾಪ್ಟಿಸ್ಟ್. ಅದೇ ಒಂದು ಆತ್ಮನು ಯೋಹಾನ, ಸ್ಥಾನಿಕನಾದ ಯೋಹಾನನ ಮೇಲೆ ಇತ್ತು. ಹಲ್ಲೆಲೂಯಾ. ಶಿಷ್ಯರು ಕೇಳಿದ್ರಂತೆ, ಎಲಿಯನು ಬರ್ತೇನಂತ ಹೇಳಿದ್ರಿ, ಯಾವಾಗ ಬರ್ತಾನೆ? ಎಲಿಯನು ಈಗಾಗಲೇ ಬಂದಿದ್ದಾನೆ. ಸ್ಥಾನಿಕನಾದ ಯೋಹಾನನ ವಿಷಯದಲ್ಲಿ ಹೇಳ್ತಾನೆ. ಆ ಕಾರಣದಿಂದಲೇ ಯೋಹಾನನ ತಲೆ ತೆಗೆದುಹಾಕಲ್ಪಡುತ್ತದೆ. ಹಲ್ಲೆಲೂಯಾ. The spirit of Elijah was in the spirit of John the Baptist. That's the reason they count a very great personality. ಅದಕ್ಕೆ ಯಹೂದ್ಯರು ಸ್ಥಾನಿಕನಾದ ಯೋಹಾನನನ್ನು ಪ್ರವಾದಿಯಾಗಿ ಬಹಳಷ್ಟು ದೊಡ್ಡ ವ್ಯಕ್ತಿಯಾಗಿ ಅವರು ಗೌರವಿಸುತ್ತಾರೆ. ಆ ಕಾರಣದಿಂದ ಆತನು ಬಂದು ಪಶ್ಚಾತ್ತಾಪ ಪಡ್ರಿ ಎಂಬುದಾಗಿ ಹೇಳುವಾಗ ದೊಡ್ಡ ದೊಡ್ಡ ಶಾಸ್ತ್ರಿಗಳು ಬಂದು, ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ದೀಕ್ಷಾ ಸ್ಥಾನ ತಗೊಳ್ಳುವುದನ್ನು ಸ್ಥಾನಿಕನಾದ ಯೋಹಾನನ ಮೂಲಕ ನಾವು ನೋಡ್ತೇವೆ. ಹಲ್ಲೆಲೂಯಾ. ಈ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನು ಅವರು ಗುರುತಿಸಿಕೊಳ್ಳುತ್ತಾರೆ. ಈಸ್ ಅ ಗ್ರೇಟ್ ಪರ್ಸನಾಲಿಟಿ, ಈಸ್ ಅ ಗ್ರೇಟ್ ಮ್ಯಾನ್, ದೊಡ್ಡ ಪ್ರವಾದಿ. ಹಲ್ಲೆಲೂಯಾ. ಆದರೆ ಯೇಸು ಕ್ರಿಸ್ತನು ಆ ಗುರುತನ್ನು ಬದಲಾಯಿಸಿ ಆತನೇನ್ ಹೇಳ್ತಾನೆ ಗೊತ್ತಾ? ಮನುಷ್ಯ ಕುಮಾರನು ಏನಾಗ್ಬೇಕಂತೆ? ಶ್ರಮಿಸಬೇಕು. ಈ ಮಸ್ಟ್ ಸಫರ್. ಏನ್ ಹೇಳ್ತಾರೆ? ಅಲ್ಲ, ಮನುಷ್ಯ ಕುಮಾರನು ಹಿರಿಯರಿಂದ he will be persecuted, he will be suffered by elders. ಆ ಪದ ಓದ್ರಿ. ಇದಲ್ಲದೆ ಆತನು ಮನುಷ್ಯ ಕುಮಾರನು ಬಹು ಕಷ್ಟಗಳನ್ನು ಅನುಭವಿಸಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ನಿರಾಕೃತವಾಗಿ ಕೊಲ್ಲಲ್ಪಟ್ಟು. ಸಾಕು. ಇಲ್ಲಿ ಹೇಳುತ್ತದೆ, ಆತನು ಹಿರಿಯರಿಂದಲೂ ಮತ್ತು ಮಹಾಯಾಜಕರುಗಳಿಂದಲೂ ಶಾಸ್ತ್ರಿಗಳಿಂದಲೂ ಆತನು ನಿರಾಕೃತವಾಗಿ. ಹಲ್ಲೆಲೂಯಾ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾ ಹೇಳೋದು ಅರ್ಥ ಮಾಡ್ಕೊಳ್ರಿ ಪ್ರಿಯರೇ. ಯೇಸು ಕ್ರಿಸ್ತನು ತನ್ನ ಒಂದು ಐಡೆಂಟಿಟಿ, ಗುರುತನ್ನು ಬದಲಾಯಿಸಿಕೊಳ್ಳುತ್ತಾ ಇದ್ದಾನೆ. They said he's a great man, but he says I'm going to suffer. ಅವ್ರು ಹೇಳ್ತಾರೆ ತನ್ನ ಬಹಳ ದೊಡ್ಡ ವ್ಯಕ್ತಿ, ಪ್ರವಾದಿಯಾದಂತ ಯೋಹಾನನು. ಹಲ್ಲೆಲೂಯಾ. What a great personality that they give to him. Identification that they give to him. ಯೇಸುಗೆ ಅವರು ಕೊಡುವಂತ ಒಂದು ಸ್ಥಾನ ನೋಡ್ರಿ, ಗುರುತು ನೋಡ್ರಿ. ಆದ್ರೆ ಯೇಸು ಹೇಳ್ತಾನೆ I'm going to suffer. He changing his position. ಆತನ ಸ್ಥಾನವನ್ನು ಆತನ ಬದಲಾಯಿಸಿಕೊಳ್ಳುತ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಆ ಇಡೀ ಅಧ್ಯಯನದಲ್ಲಿ ಹೇಳುವಂತ ಮಾತುಗಳು ಹೇಗಿರ್ತಾವ ಅಂತಂದ್ರೆ, ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳಲು ಬರಲಿಲ್ಲ, ಸೇವೆ ಮಾಡಲು ಬಂದಿದ್ದಾನೆ. He has not come to serve, but not come to be served, but come to serve. What a wonderful statement it is. Hallelujah. The identification is very great. ದೊಡ್ಡ ವ್ಯಕ್ತಿ ಆದ್ರೆ ಹೇಳ್ತಾನೆ, ನಾನು ಕಾಲು ತೊಳಿತೇನೆ.
ಈತನ ಹೇಳ್ತಾನೆ ನಾನು ಸೇವಕನಾಗ್ತೇನೆ, ಈತನ ಹೇಳ್ತಾನೆ ನಾನು ತಗ್ಗಿಸಿಕೊಳ್ಳುತ್ತೇನೆ. ಪೌಲನು ಈ ಪ್ರಕಟಣೆಯನ್ನು ಫಿಲಿಪ್ಪಿ 2:5 ಹೇಳ್ತಾನೆ, ಲೆಟ್ ದಿಸ್ ಮೈಂಡ್ ಆಫ್ ಕ್ರೈಸ್ಟ್ ಬಿ ವಿತ್ ಯು, ಇನ್ ಯು. ಕ್ರಿಸ್ತೇಸುವಿನ ಮನಸ್ಸು, ಈ ಮನಸ್ಸು ನಿಮ್ಮಲ್ಲಿರಲಿ. ಆತನು ದೇವರಿಗೆ ಸರಿಸಮಾನನಾದರೂ ದಾಸನವರೆಗೂ ತಗ್ಗಿಸಿಕೊಂಡು ಸಿಲುಬೆವರೆಗೂ ತನ್ನಂತ ತಗ್ಗಿಸಿಕೊಂಡ ಎಂಬುದಾಗಿ ಹೇಳ್ತದೆ. Hallelujah. He humbled himself, though he was equal to God, he humbled himself till the death, till the cross. Hallelujah. So what we try to learn in this place, ನಾವೇನು ಕಲಿತೀವಿ ಅಂತಂದ್ರೆ, ಯೇಸು ಕ್ರಿಸ್ತನ ಸ್ಥಾನ ಉನ್ನತವಾಗಿದ್ರೂ ಕೂಡ ಆತನ ಹೇಳ್ತಾನೆ, ಐ ಕೇಮ್ ಟು ಸರ್ವ್, ನಾನು ತಗ್ಗಿಸಿಕೊಳ್ಳೋಕೆ, ನಾನು ಶ್ರಮೆಗಳನ್ನು ಅನುಭವಿಸಲಿಕ್ಕೆ, ನಾನು ಹಿಂಸಿಸಲ್ಪಡಲಿಕ್ಕೆ, ನಾನು ಸಿಲುಬೆಗೆ ಏರಿಸಲ್ಪಡಲಿಕ್ಕೆ ಬಂದಿದ್ದೇನೆ. Right, understand? Jesus, though had a greater position, he changes his identification to a slave, to a servant. ದೊಡ್ಡ ಸ್ಥಾನ ತನಗಿದ್ರು ಆತನು ಶ್ರಮೆಗಳಿಗೆ, ಮರಣಕ್ಕೆ, ಹಿಂಸೆಗೆ ತನ್ನನ್ನು ಒಪ್ಪಿಸಿಕೊಟ್ಟು ಗುರುತನ್ನು ಬದಲಾಯಿಸಿಕೊಳ್ಳುತ್ತಾನೆ. ಏನಪ್ಪ ಈ ಗುರುತು ಅಂತ ಹೇಳಿದ್ರೆ, ಫ್ರಮ್ ಲಾರ್ಡ್ಶಿಪ್ ಟು ಎ ಸರ್ವೆಂಟ್ಶಿಪ್. ಹಲ್ಲೆಲೂಯಾ. ಯಜಮಾನತನದಿಂದ ಸೇವಕನ ತನಕ್ಕೆ. Hallelujah. Being a holy of the holies becomes a sinner. Sin. Hallelujah. ಪರಿಶುದ್ಧನಾಗಿ ಇದ್ದಂತ ಕರ್ತನು ಪಾಪವಾಗಿ ತನ್ನನ್ನು ಬದಲಾಯಿಸಿಕೊಳ್ಳುತ್ತಾನೆ. What a wonderful thought it is. What do you mean by this? ಅಲ್ಲಿ ಆ ರೀತಿಯಲ್ಲಿ ಹೇಳುವಾಗ ಅಲ್ಲಿ ಮುಂದೆ ಏನ್ ಹೇಳ್ತಾ ಗೊತ್ತಾ, ಪೇತ್ರನು ಬಂದು ಯೇಸುವಿನ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಗದರಿಸ್ತಂತೆ, ಲಾರ್ಡ್, ಐ ಆಮ್ ನಾಟ್ ಗೋಯಿಂಗ್ ಟು ಅಲೋ ದಿಸ್ ಥಿಂಗ್ಸ್ ಟು ಹ್ಯಾಪನ್. ಇವುಗಳು ನಡೀಲಿಕ್ಕೆ ನಾನು ನಿಮಗೆ ಅವಕಾಶ ಕೊಡೋದಿಲ್ಲ. ದೆನ್ ಜೀಸಸ್ ರಿಬ್ಯೂಕ್ಸ್ ಪೀಟರ್. ಯೇಸು ಪೇತ್ರನನ್ನು ಕೆತ್ತರಿಸುತ್ತಾನೆ ಎಂಬುದಾಗಿ ಅಲ್ಲಿ ಭಾಗಗಳು ಬರೆಯಲ್ಪಟ್ಟಿವೆ. Hallelujah. What do you mean by this? When Jesus, putting aside all his positions and enduring himself to suffer or to complete the mission that he has come, ಯೇಸು ಕ್ರಿಸ್ತನು ಜನರು ಗುರುತಿಸಿಕೊಂಡಂತ ಸ್ಥಾನಮಾನಗಳನ್ನೆಲ್ಲ ಬದಿಗಿಟ್ಟು ತಾನು ಬಂದಂತ ಯೋಚನೆಗಾಗಿ ತನ್ನನ್ನು ಒಪ್ಪಿಸಿಕೊಡುವಾಗ ಅನೇಕ ಸಮಯಗಳಲ್ಲಿ ಸೈತಾನನು ಅಡಚಣೆಗೊಳಿಸುತ್ತಾನೆ ಯೇಸುಗೆ, ಅದನ್ನು ಪರಿಪೂರ್ಣಗೊಳ್ಳದೆ. ಅಲ್ಲಿ ಹೇಳುತ್ತದೆ, ಹಿರಿಯರಿಗೂ ಮಹಾಯಾಜಕರು ಶಾಸ್ತ್ರಗಳು ನನಗೆ ಸಿಲುಬೆಗೆ ಹಾಕ್ತಾರೆ, ಮನುಷ್ಯ ಕುಮಾರ ಶ್ರಮೆಯಲ್ಲಿ ಅನುಭವಗಳಲ್ಲಿ ಹೋಗುತ್ತಾನೆ ಅಂತ ಹೇಳುವಾಗ ಇದನ್ನು ತಪ್ಪಿಸೋದಕ್ಕಾಗಿ ವೈರಿ ಕುತಂತ್ರವನ್ನು, ಕುಯುಕ್ತಿಗಳನ್ನು ಮಾಡ್ತಾನೆ. We are going to learn something. We are going to learn something. Hallelujah. ಕುಯುಕ್ತಿ, ಬಹಳಷ್ಟು ಕುಯುಕ್ತಿ ಮಾಡುತ್ತಾನೆ. ಈ ದಿನಗಳಲ್ಲಿ ಒಂದು ದೊಡ್ಡ ಅಧಿಕಾರಿ ಇದಾನ ಅಂತ ತಿಳ್ಕೊಳ್ರಿ, ಅವನು ಚಿಕ್ಕ ಸೇವೆ ಮಾಡಬೇಕು. ಈ ದಿನ ರಾಜಕಾರಣಿಗಳು ಮಾಡ್ತಾರೆ ಸೇವೆ. ಏನಪ್ಪಾ ಅಂದ್ರೆ, ಒಬ್ಬನಿಗೆ ಯಾರಿಗಾದ್ರೂ ಒಂದು ಪಾಕೆಟ್ ಊಟ ಕೊಟ್ರೆ 10 ಫೋಟೋ ತಗೋಬೇಕು. ನಾನು ಮಾಡಿದ್ದೇನೆ ನೋಡ್ರಿ, ಅವರ ಹೆಸರು ಎಲ್ಲಾ ವಾರ್ತಾ ಪತ್ರಿಕೆಗಳಲ್ಲಿ ಬರಬೇಕು, ಎಲ್ಲಾ ಒಂದು ವಾಟ್ಸಪ್ ನಲ್ಲಿ ಬರಬೇಕು. ಅದಕ್ಕೆಲ್ಲ ಯೇಸು ಕ್ರಿಸ್ತನು ತನ್ನ ಉನ್ನತವಾದ ಸ್ಥಾನವಿದ್ರು ಅಲ್ಲಿ ತನ್ನ ಶ್ರಮೆಗೆ ತಾನು ತಂದೆಯಾದ ದೇವರು ಕಳಿಸಿದಂತ ಯೋಚನೆಗೆ ಒಪ್ಪಿಸಿಕೊಡುವಾಗ ವೈರಿ ಬಹಳ ಸತ್ಯ ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡಿದ, ಕುಯುಕ್ತಿಯನ್ನು ಉಪಯೋಗಿಸಿದ. ತನ್ನ ಸ್ವಂತ ಶಿಷ್ಯರ ಮೂಲಕವಾಗಿ, ಲಾರ್ಡ್, ವೈ ಡು ಯು ವಾಂಟ್ ಟು ಕಮ್ ಡೌನ್? ನೀನ್ ಯಾಕಪ್ಪ ತೆಳಗಡೆ ಬರಲಿಕ್ಕೆ ಪ್ರಯತ್ನ ಮಾಡ್ತೀಯ? ಯು ಬಿ ಸೇಮ್ ಆಸ್ ದ ಲಾರ್ಡ್. The Bible says Jesus takes Peter aside, rebukes the devil. Hallelujah. Get behind of me. ಸೈತಾನನೇ ಹೇಗೆ ಹೇಳ್ತಾನೆ? ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ. ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ. ನಡೆ, ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರ. Hallelujah. What a wonderful it is. ನಿನ್ನ ಯೋಚನೆ ಮನುಷ್ಯರ ಯೋಚನೆ. ಮನುಷ್ಯರು ಏನ್ ಮಾಡ್ತಾರೆ ಗೊತ್ತಾ? There are two things that Jesus is trying to tell us. ಒಂದು, ನಮ್ಮನ್ನು ಮೇಲಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. That's good to give a position, but they will not allow us to complete the purpose of God. ದೇವರ ಉದ್ದೇಶವನ್ನು ಅವರು ಪರಿಪೂರ್ಣಗೊಳಿಸಲು ಬಯಸುವುದಿಲ್ಲ. ಹೀರೋಯಿಸಮ್ ಆಗ್ತದೆ, ವಾವ್, but they don't understand the purpose behind your life on the earth. ಅದಕ್ಕೆ ವೈರಿ ಏನ್ ಮಾಡ್ತಾನೆ ಗೊತ್ತಾ? ಮನುಷ್ಯರನ್ನೇ ಉಪಯೋಗಿಸುತ್ತಾನೆ. ಅದಕ್ಕೆ ಯೇಸು 2ನೇ ಭಾಗ ಹೇಳ್ತಾನೆ, ಮನುಷ್ಯರ ಯೋಜನೆ ಅಂತಂದ್ರೆ ನೀನು ಮನುಷ್ಯರ ಮೂಲಕ, ಮನುಷ್ಯರ ಯೋಜನೆಯಿಂದ ಇದನ್ನು ಮಾಡುವವನಾಗಿದ್ದೆ, ನನಗೆ ಗೊತ್ತು ದೇವರ ಯೋಜನೆ ಎಂದಿಗೂ ನೀನು ನೆರವೇರಿಸಲಿಕ್ಕೆ ಕೊಡೋದಿಲ್ಲ.
ದೇವರ ಯೋಚನೆ, ನಾನು ಶ್ರಮಿಸಬೇಕು, ನಾನು ಸಿಲುಬೆಗೆ ಹೋಗ್ಬೇಕು, ಆಗ್ಲೇ ನನ್ನ ಜನರಿಗೆ ಮುಕ್ತಿ. ಹಲ್ಲೆಲೂಯಾ. Okay, what we are going to learn by this? Without price, there is no prize. ಬೆಲೆ ಕಟ್ಟದೆ ಬಹುಮಾನ ನಮಗೆ ಇಲ್ಲ. ಪ್ರಿಯರೇ, ಅಲ್ಲಿ ಕೆಳಗಡೆ ಭಾಗದಿಂದ ನಾವು ಓದ್ಕೊಂಡು ಹೋಗುವಾಗ ಯೇಸು ಅವರಿಗೆ ಹೇಳುತ್ತಾನೆ, ಯಾರಾದ್ರೂ ನನ್ನನ್ನು ಹಿಂಬಾಲಿಸಿ ಬರಬೇಕಾದ್ರೆ ಆತನ ಏನ್ ಮಾಡ್ಬೇಕಂತೆ? ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಬಟ್ ಅದರ್ ಥಿಂಗ್, ತನ್ನನ್ನು he should deny himself first thing. Second thing, he should carry his cross. ಹೌದ್ರಾ? ಮೊದಲನೇದು ಏನ್ ಮಾಡ್ಬೇಕು? ತನ್ನನ್ನು ತಾನು ನಿರಾಕರಿಸಬೇಕು. ಎರಡನೇದು, what a wonderful thing it is. Hallelujah. Let us learn something this morning. ತನ್ನನ್ನು ತಾನು ನಿರಾಕರಿಸಿಕೊಳ್ಬೇಕು ಅಂತಂದ್ರೆ ಅರ್ಥ ಏನು ಗೊತ್ತಾ ಪ್ರಿಯರೇ? Your identification should go away. That's what Jesus did. ಯೇಸು ಮಾಡಿದದೆ. ನಾನು ದೇವರ ಕುಮಾರನ ಅಂತ ಹೇಳಿಲ್ಲ, ಅಲ್ಲಿ ಮನುಷ್ಯ ಕುಮಾರನ ಅಂತ ಹೇಳಿದ. ನಾನು ಒಡೆಯನಾಗಿರ್ಲಿಕ್ಕೆ ಬಂದಿದ್ದೀನಿ ಎಂಬುದಾಗಿ ಹೇಳಿಲ್ಲ, ಆಳಾಗಿ ಬರಲಿಕ್ಕೆ, ದಾಸನಾಗಿರ್ಲಿಕ್ಕೆ ಬಂದಿದ್ದೇನೆ. See how the identification is changed. ಅದರ್ಥ ತನ್ನನ್ನು ತಾನು ನಿರಾಕರಿಸಿಕೊಳ್ಬೇಕಂತಂದ್ರೆ ಮೈ ಓನ್ ಐಡೆಂಟಿಫಿಕೇಶನ್ ಶುಡ್ ಚೇಂಜ್. ನನ್ನ ಸ್ವಂತ ಗುರುತು ಬದಲಾಯಿಸಲ್ಪಡಬೇಕು. ಒಂದು ಕತೆ ಹೇಳ್ತೇನೆ, ಕೇಳಿದ್ರೆ ರೀಸೆಂಟ್ಲಿ ಇಟ್ಸ್ ಹ್ಯಾಪನ್ಡ್. ಇತ್ತೀಚೆಗೆ ಒಂದು ದೇಶದಲ್ಲಿ ನಡೆದಂತ ಲಾಕ್ಡೌನ್ ಮೊದಲು ಆದಂತ ಒಂದು ಕತೆ. ದೇರ್ ವಾಸ್ ಅ ಟೀಮ್ ಆಫ್ ದಿ ಯಂಗ್ ಬಾಯ್ಸ್ ಹೂ ಪ್ಲೇಸ್ ಅ ಸಾಕರ್. ಓಕೆ, ಈ ಬೇಸ್ಬಾಲ್ ಅಥವಾ ನಾವೇನ್ ಹೇಳ್ತೇವೆ ಇದನ್ನು ಆಡುವಂತ ಒಂದು ಪಂದ್ಯವಿತ್ತು. ಓಕೆ, ಲೆಟ್ ಅಸ್ ಟೇಕ್ ಎ ಟೀಮ್ 12 ಮೆಂಬರ್ಸ್, 12 ಜನ. ಅವ್ರೇನ್ ಮಾಡಿದ್ರು, one of the guy in the team got a cancer sickness and he has to go through a chemotherapy, and as he gone through the process of the chemotherapy he lost all his aim. ಈ ಒಬ್ಬ ತಂಡದಲ್ಲಿರುವಂತ ಒಬ್ಬನ ಏನ್ ಮಾಡಿದ ಅಂತಂದ್ರೆ, ಅವನಿಗೆ ಕಾಯಿಲೆ ಬಂತು, ಕಿಮೋಥೆರಪಿಗೆ ಹೋಗ್ಬೇಕಾಯ್ತು. ಹೋದ ಕೂಡಲೇ ಅವನ ಕೂದಲೆಲ್ಲ ಉದುರು ಹೋಗ್ಬಿಟ್ಟು ಅಂತ. ಯೂಶುವಲಿ ಇಟ್ ಹ್ಯಾಪನ್ಸ್ because the high voltage of current passes in the body, the blood, the dead cells will be removed out. ಆಯ್ತು, ಸರಿ, ಅವನ್ ಬೋಳತೆರೆ ಆಗ್ಬಿಡ್ತು. ಉಳಿದಂತ 11 ಜನ ಏನ್ ಮಾಡಿದ್ರು, ಟು ಕಂಫರ್ಟ್ ಹಿಮ್, ಅವನನ್ನು ಆದರಿಸೋದಕ್ಕಾಗಿ, ಟು ಟೆಲ್ ಹಿಮ್ ದಟ್ ವಿ ಕೇರ್ ಫಾರ್ ಯು, ನಿನ್ನ ಬಗ್ಗೆ ನಾವು ಕಾಳಜಿ ವಹಿಸ್ತೇವೆ, ವಿ ಆರ್ ವಿತ್ ಯು. ನಾವು ಬಹಳ ಜನ ಮಾಡ್ತೇವೆ, ಯಾರಾದ್ರೂ ಕಾಯಿಲೆದಲ್ಲಿದ್ದಾಗ ಹೋಗಿ ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡಿರ್ತೇವೆ, ನಾವು ನಿಮ್ಮ ಸಂಗಡ ಇದ್ದೇವೆ, ಪೈಸೆಗೆ ಬೆಲೆ ಕೊಡೋದಿಲ್ಲ, ಬಾದ್ರೆ ನಿನ್ನ ಸಂಗಡ ಇದ್ದೇವೆ. ಈ ದಿನಗಳಲ್ಲಂತೂ ಯಾರು ಹಿಡಿಯೋದಿಲ್ಲ, ಹಿಡಿದ್ರೆ ಏನು ಬರ್ತದೋ. ಈ ತಂಡ ಏನ್ ಮಾಡಿತ್ತಂತೆ, ಆ ಒಂದು ಹುಡುಗನಿಗೆ, ಆ ಯವನಸ್ಥ ಅಂದ್ರೆ ತಂಡದಲ್ಲಿ ಒಂದು ಆತನಿಗೆ, ನಾವು ನಿನ್ನ ಸಂಗಡ ಇದ್ದೇವೆ, ವಿ ಆರ್ ವಿತ್ ಯು, ವಿ ಕೇರ್ ಫಾರ್ ಯು, ವಿ ಹ್ಯಾವ್ ಕನ್ಸರ್ನ್ ಫಾರ್ ಯು, ನಿನ್ನ ಬಗ್ಗೆ ಕಾಳಜಿ ವಹಿಸ್ತೇವೆ, ನಿನ್ನ ಪ್ರೀತಿಸ್ತೇವೆ, ನಿನ್ನ ಸಂಗಡ ಇರ್ತೇವೆ ಅಂತ ಹೇಳೋದಕ್ಕೆ ಗುರುತು ಏನ್ ಮಾಡಿದ್ರು ಗೊತ್ತಾ? ಹೋಲ್ ಟೀಮ್ ವೆಂಟ್ ಟು ಸಲೂನ್ ಶಾಪ್. ಎಲ್ಲರೂ ಹೋಗಿ ತಲೆ ಬೋಳ್ಸ್ಕೊಂಡ್ರಂತೆ. ದೇ ಆಲ್ ಸೇವ್ ದೇರ್ ಹೆಡ್. ಕೆಲವೊಬ್ರಿಗೆ ಒಳ್ಳೆ ಕೂದಲು ಇರ್ಬೋದು, ಆಟ ಆಡೋರ್ಗೆ ಚೆನ್ನಾಗಿ ಅವ್ರಿಗೆ ಕಾಣಿಸ್ಬೇಕು, ಏನೇನು ಆಲೋಚನೆಗಳಿರ್ತವೆ, ಎಷ್ಟೆಷ್ಟು ಆಕಾರಗಳು ಈ ದಿನಗಳಲ್ಲಿ ನೋಡ್ತೇವೆ ನಾವು. ಎರವನಸ್ತರ ಮಾಡುವಂತ ಒಂದು ಆಕಾರಗಳು ಹೇಗಿರ್ತವೆ, ಒಬ್ಬನು ನೋಡಿ ಒಬ್ಬನು ಅದು ತಲೆ ಮೇಲೆ ಏನಿರ್ತದೋ ಗೊತ್ತಿಲ್ಲ. ಓಕೆ, ಏನಪ್ಪ, what do we learn by this? ಇದರಿಂದ ಏನ್ ನಾವು ಕಲಿತೇವೆ? When the team came into the field, they could not recognize who is what, who is the other. ಅಂತಂದ್ರೆ ಯಾರು ಯಾರು ಅಂತೇಳಿ ಅವು ಆಟ ಆಡ್ಲಿಕ್ಕೆ ಬಂದಾಗ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ ಅಂತೆ. somebody came and took an interview. Why did you do? Why did you shave? Is it a fashion? It's not a fashion, it's not a trend, it's our concern. Hallelujah. We don't want to be identified different than our brother. ನಮ್ಮ ಸಹೋದರಕ್ಕಿಂತಲೂ ನಾವು ಬೇರೆಯಾಗಿ ಕಾಣಬಾರ್ದಿತ್ತು. We want to say that we are one with you. Hallelujah. ನಾವು ನಿಮ್ಮ ಸಂಗಡ ಒಂದಾಗಿದ್ದೇವೆ. We love you. We want to be with you. That is the identity. Jesus is saying that we need to deny ourselves. Hallelujah. What a wonderful thought it is. ಎಂತ ಅದ್ಭುತ ಆಲೋಚನೆ ನೋಡ್ರಿ. ಯೇಸುನನ್ನು ನೀವು ಹಿಂಬಾಲಿಸ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಸ್ವಂತ ಆಲೋಚನೆ, ವಾಟ್ ಇಸ್ ಸೇ ಇನ್ ಕನ್ನಡ, ಕನ್ನಡದಲ್ಲಿ ಹೇಗೆ ಹೇಳ್ತಾರೆ, ನಿನ್ನನ್ನು ನೀನು ನಿರಾಕರಿಸಿಕೊಂಡು, ಅವನು ತನ್ನನ್ನು ನಿರಾಕರಿಸಿ, ತನ್ನನ್ನು ತಾನು ನಿರಾಕರಿಸಿ ಅಷ್ಟಿಗೆ
ನಿರಾಕರಿಸದಂತಂದ್ರೆ ನಾನು ನನ್ನವನು ಅಲ್ಲ. ದೇವರು ನಮ್ಮನ್ನು ಕರೆಯೋದಕ್ಕಂತ ಆಲೋಚನೆ ನೋಡ್ರಿ. ಈ ದಿನಗಳಲ್ಲಿ ಎಷ್ಟು ಜನ ನಾವು ಈ ರೀತಿಯಲ್ಲಿ ಆಲೋಚನೆ ಮಾಡ್ತೇವೆ. Heaven is free. You have to pay the price in our daily life. ನಿತ್ಯತ್ವವು, ಸ್ವರ್ಗವು, ಪರಲೋಕವು ಉಚಿತವೇ. ರಕ್ಷಣೆ ಪಡ್ಕೊಂಡಂತ ಪ್ರತಿಯೊಬ್ಬನಿಗೂ ಆದ್ರೂ ಬೆಲೆ ಕಟ್ಟಬೇಕು. ಎಂತ ಬೆಲೆ ಆಲೋಚನೆ ಮಾಡೋಣ ಅಂತ ಹೇಳ್ತಾರೆ. ಮೊದಲನೇ ಬೆಲೆ, ನನ್ನನ್ನು ನಾವು ನಿರಾಕರಿಸಿಕೊಳ್ಳಬೇಕು. ಅಂದ್ರೆ ಎಲ್ಲಾ ಬಿಟ್ಕೊಂಡು ಹೋಗ್ಬೇಕಾ ಪಾಸ್ಟರ್? ಇಲ್ಲ. ನಮ್ಮ ಆಲೋಚನೆ, ನಮ್ಮ ಭಾವನೆಗಳು. ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ದಿನಗಳಲ್ಲಿ ಬಹಳ ಜನ ನಮ್ಮದೇ ಆದಂತ ನಮ್ಮ ಆಲೋಚನೆ, ಯೋಜನೆ, ನಮ್ಮದೇ ಅಂತ ಕಂಫರ್ಟಬಲ್ ಝೋನ್, ನಮ್ಮದೇ ಅಂತ ಆರಾಮಾಗಿರುವಂತ ಒಂದು ಪರಿಸ್ಥಿತಿಗಳನ್ನು ಹುಡುಕೊಳ್ಳುವಂತ ದಿನಗಳು ಇವು. ಹೌದ್ರಿ, ಯಾರು ಕೂಡ ಇತರ ವಿಷಯದ ವಿಚಾರ ಮಾಡೋದಿಲ್ಲ. ವಿಶೇಷವಾಗಿ ಈ ಕೋವಿಡ್-19 ಪರಿಸ್ಥಿತಿಗಳಲ್ಲಿ ಮಾತ್ರ ಯಾರು ಯಾರ ಬಗ್ಗೆ ವಿಚಾರ ಮಾಡೋದಿಲ್ಲ. ಕೆಲವೊಬ್ಬರು ಪಾಸ್ಟರ್ಗಳ ಮೇಲೆ ದೂರು, ಕೆಲವು ಪಾಸ್ಟರ್ಗಳು ಜನರ ಮೇಲೆ ದೂರು. ನಾನ್ ನೋಡಿದವರಿಗೆ ಪಾಸ್ಟರ್ ಮನೆಗೆ ಬಂದಿಲ್ಲ, ಮಾತಾಡ್ಸಿಲ್ಲ, ನಾವ್ ಇಂಥ ಪರಿಸ್ಥಿತಿಯಲ್ಲಿದ್ದೆ. ಪಾಸ್ಟರ್ ಹೇಳ್ತಾರೆ, ನನ್ನ ವಿಶ್ವಾಸಗಳನ್ನ ಬಗ್ಗೆ ವಿಚಾರ ಮಾಡಿಲ್ಲ. ನೀನು ಒಬ್ಬ ಪಾಸ್ಟರ್ ಹತ್ರ ಮಾತಾಡ್ತಿದ್ದೆ ನಾನು. ಏನ್ರಿ ಪಾಸ್ಟರ್ ಹೇಗಿದ್ರಿ? ಆಫರಿಂಗ್ ಇಲ್ಲ, ದಶಮಾಂಶವಿಲ್ಲ, ಎಲ್ಲ ಉಳ್ಳ. ಖಂಡಿತ ಎಲ್ಲರ ಮೊರೆ ಏನೋ ಒಂದು ಮೊರೆ ಆಗಿಬಿಟ್ಟಿದೆ. ಎವ್ರಿಬಡಿ ಇಸ್ ಕ್ರೈಂಗ್ ಫಾರ್ ಸಮಥಿಂಗ್. ಇವು ಅಂತ ದಿನಗಳು. ನಮ್ಮದೇ ಆದ ನಮ್ಮ ಆಲೋಚನೆ, ನಮ್ಮದೇ ಕುಟುಂಬ ಭದ್ರತೆ, ನಮ್ಮದೇ ಆದಂತ ಸಂರಕ್ಷಣೆ. ಯು ಹ್ಯಾವ್ ಟು ಪೇ ಪ್ರೈಸ್. ಐ ವಾಂಟ್ ಟು ಟಾಕ್ ಟು ಯು. ಈ ಭಾನುವಾರ ದಿವಸ ಆರಾಧನೆಯಲ್ಲಿ ಈ ಮಾತು ಮಾತಾಡ್ಬೇಕಲ್ಲೂ ಗೊತ್ತಿಲ್ಲ. ಆದ್ರೆ ಕ್ರೈಸ್ತರಾದ ನಾವು ಬೆಲೆ ಕಟ್ಟದೆ ನಮ್ಮ ಆತ್ಮಿಕ ಜೀವನವನ್ನು ಮುಂದುವರಿಸಲಿಕ್ಕೆ ಆಗುದಿಲ್ಲ ಪ್ರಿಯರೇ. ಇದಕ್ಕೆ ಇದನ್ನು ಹೇಳ್ತಾ ಇದ್ದಾರೆ. ನಾವು ಈ ಸಮಾಜ ನಮ್ಮನ್ನು ನೋಡುವಾಗ ನಮ್ಮ ಗುರುತಲ್ಲ, ನಾನು ಕ್ರಿಸ್ತನವನು. ಈ ಪೇತ್ರ, ಗೆದರಿಸಿದಂತ ಪೇತ್ರ ಏನ್ ಮಾಡ್ತಾನೆ ಗೊತ್ತಾ? ಇನ್ಸ್ಪೈರ್ಡ್ ಆಫ್ ಡಿನೈಯಿಂಗ್ ಹಿಮ್ಸೆಲ್ಫ್, he denies the Lord Jesus. Hallelujah. ಆತನನ್ನು ಆತನು ಅಲ್ಲಗಡಿಸುವಕ್ಕಿಂತಲೂ ಸಮಯ ಬರ್ತದೆ ಯೇಸುವನ್ನೇ ಆತನ ಅಲ್ಲಗಡಿಸುತ್ತಾನೆ. ಒಂದು ಸತಿ ಅಲ್ಲ, ಎರಡು ಸತಿ ಅಲ್ಲ, 3 ಸತಿ. ಆರ್ ಯು ಒನ್ ಅಮಾಂಗ್ ದೆಮ್? ನೀನು ಅವರಲ್ಲಿ ಒಂದ? ನೋಡ್ರಿ, ಇಲ್ಲಿ ನಾವೇನ್ ನೋಡ್ತಾ ಇದ್ದೇವೆ? ಗುರುತನ್ನು ಬದಲಾಯಿಸಿಕೊಳ್ಳೋದು. ಯೇಸು ಗುರುತು ಬದಲಾಯಿಸಿಕೊಂಡ, ಪರಿಶುದ್ಧವಾದತನು ಪಾಪಿಗಳಲ್ಲಿ ಒಂದಾದನು. ಅಂತಂದ್ರೆ ಪಾಪ ಮಾಡಿದರಲ್ಲ, ಪಾಪವನ್ನು ಹೊತ್ತುಕೊಳ್ಳೋದಕ್ಕಾಗಿ ಪಾಪಿಗಳ ಮಧ್ಯದಲ್ಲಿ ಹೇಗೆ ಒಳ್ಳೆಯದಾಗಿ ಜೀವಿಸಬೇಕಂತೇಳಿ ಒಡೆಯನಾಗಿದ್ದವನು ದಾಸನಾದನು. ಇವತ್ತು ನಮ್ಮನ್ನು ಕೇಳ್ತಾನೆ, ನಿನ್ನದೇ ಆದ ಜೀವಿತ ಇರುವುದು ಓಕೆ, ಸರಿಯೇ, ಈ ಲೋಕದಲ್ಲಿ ನೀನು ಜೀವಿಸ್ತಾ ಇದೀಯ, ಆದ್ರೆ ನನ್ನ ಗುರುತು ನಿನ್ನಲ್ಲಿ ಇದೆಯೋ? ನಿನ್ನ ನೀನು ನಿರಾಕರಿಸಿಕೊಳ್ತಾ ಇದೆಯೋ? ಪೇತ್ರ, ದೇವರೇ, ಯೇಸುವೇ, ನಾನು ಅದನ್ನು ಆಗ್ಲಿಕ್ಕೆ ಕೊಡೋದಿಲ್ಲ ಎಂಬುದಾಗಿ ಹೇಳಿದವನು ಭಯಪಟ್ಟು ಗುರುತನ್ನು ಬದಲಾಯಿಸಿಕೊಳ್ತಾನೆ. ಐ ಆಮ್ ನಾಟ್ ಆಫ್ ಹಿಮ್. ನಾನು ಆತನವನು ಅಲ್ಲ, ನಾನು ಬೇರೆ. ಐ ಆಮ್ ಎ ಡಿಫರೆಂಟ್ ಪರ್ಸನ್. ಆಲೋಚನೆ ಮಾಡ್ರಿ ಮಾತು. ಕರ್ತನ ಏನ್ ಕೇಳ್ತಾ ಇದ್ದಾನೆ? ನಿನ್ನ ನೀನು ನಿರಾಕರಿಸ್ಕೊ. ನಿನ್ನ ಗುರುತಿರಬಾರ್ದು, ನನ್ನ ಗುರುತು ನಿನ್ನಲ್ಲಿ ಇರಬೇಕು. ಲೋಕದಲ್ಲಿ ಒಬ್ಬನ ಪ್ರೀತಿಸುವ ತಂಡನೆ ಆ ರೀತಿಯಲ್ಲಿ ಮಾಡಿದೆ. ಆದ್ರೆ ಪೇತ್ರ ಯೇಸುವಿನ ಸಂಗಡ ಇದ್ದವನು ನಾನು ಆತನವನು ಅಲ್ಲ ಅಂತ ಹೇಳ್ತಾನೆ. ಅಂದ್ರೆ ಈ ಚೇಂಜಿಂಗ್ ದ ಐಡೆಂಟಿಫಿಕೇಶನ್. ದೋ ಆಫ್ಟರ್ ಸೀಯಿಂಗ್ ಆಲ್ ದ ಬ್ಲೆಸಿಂಗ್ಸ್, ಎಲ್ಲಾ ಆಶೀರ್ವಾದಗಳನ್ನು ನೋಡಿದ ಮೇಲೆ. ಎದಕ್ಕೆ ನಾ ಇದು ಹೇಳ್ತಾ ಇದ್ದೀನಿ ಗೊತ್ತಾ? ಈ ದಿನಗಳಲ್ಲಿ ಪ್ರಿಯರೇ, ಸಮಾಜಕ್ಕೆ, ಲೋಕಕ್ಕೆ ಕ್ರೈಸ್ತವರಾದಂತ ನಾವುಗಳು ಆ ಗುರುತನ್ನು ತೋರಿಸಬೇಕಾಗಿದೆ. ಐ ಬಿಲಾಂಗ್ ಟು ಜೀಸಸ್ ಕ್ರೈಸ್ಟ್. ಎಲ್ಲರೊಂದಿಗೆ ಒಂದಾಗಿ, ಹೌದ್ರಿ, ಭಯಾನಕ ಈ ಪರಿಸ್ಥಿತಿ ಬೇಡ, ಹೊರಗಡೆ ಹೋಗೋದು ಬೇಡ, ಅದು ಬೇಡ, ಇದು ಬೇಡ, ಸರಿಯೇ, ಸರ್ಕಾರದ ನಿಯಮಗಳು ಎಲ್ಲ ಒಳ್ಳೇದೇ, ಆದ್ರೆ ನಿನ್ನ ಗುರುತು ಕ್ರೈಸ್ತವನಾಗಿ ನೀನು ತೋರಿಸ್ಕೊಳ್ಳಲು ಇಷ್ಟಪಡ್ತಾ ಇದೆಯೋ? ಹೌದ್ರಿ, ಇಷ್ಟಪಡ್ತಾ ಇದ್ದೀನಿ. ಹಾಗಾದ್ರೆ ಯಾಕೆ ದೇವರ ಸನ್ನಿಧಿಗೆ ಹೋಗ್ತಾ ಇಲ್ಲ? ಹಾಗಾದ್ರೆ ಯಾಕೆ ನೀನು ಭಯಪಡ್ತಾ ಇದ್ದಿ? ಹಾಗಾದ್ರೆ ಯಾಕೆ ದೇವರಿಗಾಗಿ ಹಾತುರಿಯುವಂತ ವ್ಯಕ್ತಿಯಾಗಿ ನೀವು ಜೀವಿಸ್ತಾ ಇಲ್ಲ? ಪ್ರಿಯರೇ, ನಾನು ಹೇಳ್ತಾ ಇದ್ದೀನಿ, ಸಭೆ, ದೇವರು ಏನೇ ಒಂದು ಕಾರ್ಯ ಮಾಡುವಾಗ ಲೋಕದಲ್ಲಿ ಸಭೆ ಸಾಕ್ಷಿಯಾಗಿ ಇರೋದಕ್ಕಾಗಿ ನಮ್ಮನ್ನು ನೇಮಿಸಿದ್ದಾನೆ. God has kept us as a testimony. Anything, whatever it may happen, ಏನೇ ಆದ್ರೂ ಈ ಲೋಕದಲ್ಲಿ ಸಭೆ ಇರುವುದೇ ಅದಕ್ಕೆ ಗೊತ್ತಾ? ಸಾಕ್ಷಿಯಾಗಿ ನಿಲ್ಲುವುದಕ್ಕಾಗಿ. ಇದನ್ನೆಲ್ಲ ನಾನು ಬಹಳ ವಿಷಾದವಾದ ಕಾರ್ಯಗಳನ್ನು ಕೇಳ್ತೇನೆ. ಸೇವಕರಿಗೆ ಸಭೆ ಬೇಡ, ಯಾಕೆ? ಕಂಫರ್ಟಬಲ್ ಇರ್ತವೆ. ವಿಶ್ವಾಸಿಗಳಿಗೆ ಭಾರ ಇಲ್ಲ. ಅಯ್ಯೋ, ಇಂಥ ಪರಿಸ್ಥಿತಿಗಳಲ್ಲಿ ಡಾಕ್ಟರು, ಸರ್ಕಾರ ಹೇಳ್ತಾ ಇದೆ ಹೋಗ್ಬಾರ್ದು ಸಭೆಗೆ. ಅರೆ, ಮಾರ್ಕೆಟ್ಗೆ ಹೋಗ್ತಾ ಇಲ್ವಾ? ಉದ್ಯೋಗಕ್ಕೆ ಹೋಗ್ತಾ ಇಲ್ವಾ? ಬಿಸ್ನೆಸ್ಗೆ ಹೋಗ್ತಾ ಇಲ್ವಾ? ಕೈ ಕಾಲು ಕಟ್ಕೊಂಡು ಕೂತ್ಕೊಳ್ತಿದ್ದೀವಾ? ಪ್ರಿಯರೇ, ದೇವರ ಸನ್ನಿಧಿಗೆ ಯಾಕೆ ಹೋಗ್ಬಾರ್ದು? Why we should not go to the presence of God? Take it to social distance.
ಕೀಪ್ರಿ, ಒಳ್ಳೆ ಸಾಮಾಜಿಕ ಅಂತರವನ್ನು ನೀಡ್ರಿ, ಮಾಸ್ಕ್ ಹಾಕೊಡ್ರಿ, ಸ್ಯಾನಿಟೈಸರ್ ಹಾಕೊಡ್ರಿ, ದೇವರ ಸನ್ನಿ ಮರಿಬೇಡ್ರಿ, ಯಾಕಂದ್ರೆ ನೀವು ಸಾಕ್ಷಿಯಾಗಿ ಇರಲು ಕರೆಯಲ್ಪಟ್ಟಿದ್ದೀರಿ. ನಮ್ಮನ್ನು ನಾವು ನಿರಾಕರಿಸಿ ಯೇಸುವಿನಿಗೆ ಸಂಬಂಧಪಟ್ಟವರು. ಪ್ರಿಯರೇ, ಅಪೊಸ್ತಲರ ಕೃತ್ಯ 11ನೇ ಸಂಧಿಯಲ್ಲಿ ಆಂಟಿಯೋಕ್ ನಲ್ಲಿ ಯೇಸುವನ್ನು ಜನರ ಹಿಂಬಾಲಿಸ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಇತಿಹಾಸದಲ್ಲಿ ಕ್ರೈಸ್ತವರು ಎಂಬುದಾಗಿ ಎನಿಸಿಕೊಂಡವರು ಯಾರು ಗೊತ್ತಾ? ಯಾಕೆ ಗೊತ್ತಾ? ಅವ್ರು ಯೇಸುವನ್ನು ಕಷ್ಟದ ಕಾಲದಲ್ಲಿ ಅವ್ರು ಹಿಂಬಾಲಿಸುತ್ತಾ ಇದ್ರು. They lived as a testimony. ಅವರು ಸಾಕ್ಷಿಗಳಾಗಿ ನಿಂತರು ಅಲ್ಲಿ. ಅದಕ್ಕೆ ಜನರು ನೋಡಿದವರೆಲ್ಲ, ಓ ಇವರು ಕ್ರಿಸ್ತನರು ಅಂದ್ರೆ ದೇವರ ಕ್ರೈಸ್ತೋಸ್ ಅಂದ್ರೆ ಯೇಸು ಹಿಂಬಾಲಿಸುವವರು. ಪ್ರಿಯರೇ, ಈ ದಿನದಲ್ಲಿ ಕರ್ತನ ಇದನ್ನು ಬಯಸುತ್ತಾ ಇದ್ದಾನೆ. We are not called to compare ourselves to Gentiles. ಅನ್ಯರೊಂದಿಗೆ ನಮ್ಮನ್ನು ಹೋಲಿಸಿಕೊಂಡು ಇರೋದಕ್ಕಾಗಿ ಕರ್ತನ ಕರಲಿಲ್ಲ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ನಮ್ಮ ಮನೋಭಾವನೆ ಹೇಳ್ಬೋದು, ಇವತ್ತು ಸಭೆ ಇಲ್ಲ, ಇವತ್ತು ಆರಾಧನೆ ಓಕೆ ಸರಿಯೇ, ಬಟ್ ಅದರ್ ಸೈಡ್ ಯು ಆರ್ ಕಾಲ್ಡ್ ಟು ಲಿವ್ ಆಸ್ ಅ ಟೆಸ್ಟಿಮನಿ. ಸಾಕ್ಷಿಯಾಗಿ ಕರೆಯಲು, ನಿಲ್ಲಲು, ಜೀವಿಸಲು ನೀನು ಕರೆಯಲ್ಪಟ್ಟಿದೆ. ಹೌ ಡು ಯು ಡೂ? ಯೇಸು ಹೇಳುತ್ತಾನೆ, ಹೌ ಹ್ಯಾವ್ ಡನ್, ನಾನು ಹೇಗೆ ಮಾಡಿದ್ದೇನೆ, ಯು ಆರ್ ಆಲ್ಸೋ ಕಾಲ್ಡ್ ಇನ್ ದ ಸೇಮ್ ಕಾಲ್. ನೀನು ಕೂಡ ಅದೇ ಕರೆಯಲ್ಲಿ ನೀನು ಕರೆಯಲ್ಪಟ್ಟಿದ್ದಿ. ಹೌದ್ರಿ? ಪೌಲನನ್ನು ನೋಡ್ರಿ, ಹೇಳ್ತಾರೆ, ನಾವು ಆತನ ಪುನರುತ್ಥಾನದಲ್ಲಿ ಹೇಗೆ ಭಾಗಿಗಳಾಗ್ತೀವೋ ಹಾಗೆ ಆತನ ಶ್ರಮೆಗಳಲ್ಲಿ ಕೂಡ ನಾವು ಭಾಗಿಗಳಾಗಿರಬೇಕು. ಹಲ್ಲೆಲೂಯಾ. ಆತನ ಬಾಧೆಗಳಲ್ಲಿ ಕೂಡ ನಾವು ಭಾಗಿಗಳಾಗಿರಬೇಕು. ಅದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ದಟ್ಸ್ ದ ರೀಸನ್ ವಿ ಆರ್ ಕಾಲ್ಡ್. ಪ್ರೇರಣೆ ಹೇಳುವಂತ ಭಾವನೆ ಏನು ಗೊತ್ತಾ? ಮೊದಲನೇ ಆಲೋಚನೆ, ವಿಶ್ವಾಸಿಗಳಿಗಿರುವಂತ ಮೊದಲನೇ ಆಲೋಚನೆ, ನಮ್ಮನ್ನು ನಾವು ನಿರಾಕರಿಸಿಕೊಳ್ಳುವಂಥದ್ದು. ಅಂದ್ರೆ ಅರ್ಥ ಏನು? ಎಲ್ಲ ಬಿಟ್ಕೊಂಡು ಓಡಿ ಹೋಗ್ರಿ ಅಂತ ನಾ ಹೇಳ್ತಾ ಇಲ್ಲ. ಸಾಕ್ಷಿಗಾಗಿ ಕರ್ತನನ್ನು ಮಹಿಮೆಪಡಿಸುವಂತರಾಗಿ ಜೀವಿಸಬೇಕು. We are called to live as a testimony. We are called to show the identification of Jesus Christ in our life. ಯೇಸುವಿನ ಗುರುತು ನಮ್ಮಲ್ಲಿ ಕಂಡು ಬರಬೇಕು. Yes. Let us talk a second thought and we will close it. ಎರಡನೇ ಆಲೋಚನೆ ಮಾತಾಡಿ ಹೇಳ್ತಾರೆ. ಅಲ್ಲಿ ಹೇಳ್ತದೆ, ನನ್ನ ಹಿಂಬಾಲಿಸುವವನು ಮೊದಲು ಏನಾಗಬೇಕು? ತನ್ನನ್ನು ತಾನು ನಿರಾಕರಿಸುವಂತವನು. ಎರಡನೇದು, ತನ್ನ ಸಿಲುಬೆಯನ್ನು ಹೊತ್ತುಕೊಂಡು ನಡಿಬೇಕು. ಅಂದ್ರೆ ಅರ್ಥ ಏನ್ರಿ? ಬಹಳ ಜನ ಏನ್ ಹೇಳ್ತಾರೆ ಗೊತ್ತಾ? ಕಷ್ಟದಲ್ಲಿಯೂ ದುಃಖದಲ್ಲಿಯೂ ಯೇಸುವನ್ನು ಹಿಂಬಾಲಿಸುವುದೇ. ನೀನು ಕೆಲಸ ಮಾಡಲಿಲ್ಲ, ಉದ್ಯೋಗ ಇಲ್ಲ, ಊಟ ಇಲ್ಲ, ಕಷ್ಟ ನಿನಗೆ ಬಂತು, ಯೇಸುವನ್ನು ಹಿಂಬಾಲಿಸ್ತಾ ಇದ್ದೆ, ನಾನು ಸಿಲುಬೆಯನ್ನು ಹೊತ್ಕೊಂಡಿದ್ದೇನೆ. ಅದು ಅಲ್ಲ. ಕಾಯಿಲೆ ಬಂತು, ಅನಾರೋಗ್ಯ ಬಂತು, ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಸಿಲುಬೆಯನ್ನು ಹೊತ್ಕೊಂಡಿದ್ದೇನೆ. ಬೇರೆ ದೇವರಂತದನ್ನು ಅನುಮತಿಸುವುದಿಲ್ಲ. ಅದಕ್ಕೆ ನಾನು ಹೇಳುದು, ನಿನ್ನ ಒಳ್ಳೆ ಕೃತ್ಯಗಳು ನಿನ್ನನ್ನು ಸ್ವರ್ಗಕ್ಕೆ ಒಯ್ಯುವುದಿಲ್ಲ. ಒಂದ್ಸತೆ ಒಂದ್ ಚಿಕ್ಕ ಕತೆ ಹೇಳಿ ನಾನು ಮುಗಿಸ್ತೇನೆ. ಒಂದು ತಾಯಿ ಒಬ್ಬ ಸೇವಕನ ಬಳಿಕ ಬಂದ್ಲಂತೆ. ಬಂದು, ಅಯ್ಯ ದೇವರಿಗೆ ಸ್ತೋತ್ರ, ಯಾಕಮ್ಮ? ಪ್ರಾರ್ಥನೆ ಮಾಡಿ ನನಗೋಸ್ಕರ. ದೇವರು ಈ ಗಡ್ಡೆನಿಟ್ಟಿದ್ದಾನೆ, ಜೀವಂತ ಕಾಲದ ಇದೆ, ಆದ್ರೂ ನಾನು ದೇವರಲ್ಲಿದ್ದೇನೆ, ದೇವರಿಗೆ ಸ್ತೋತ್ರ, ಪ್ರಾರ್ಥನೆ ಮಾಡಿ. ಆ ಸೇವಕನ ಹೇಳಿದಂತೆ, ಅಮ್ಮ ದೇವರು ಕೊಟ್ಟಿದ್ದಾನಲ್ಲ, ಒಳ್ಳೇದಾಯ್ತು, ಪ್ರಾರ್ಥನೆ ಮಾಡ್ತೇನೆ, ಇನ್ನೊಂದು ಬರುವ ಹಾಗೆ ಅಂತ ಹೇಳಿದಂತೆ. ಯಾಕೆ? ದೇವರೇ ತಾನೇ ಕೊಡುವುದು ನಿನಗೆ. ಅವಾಗ ಅಯ್ಯಯ್ಯ ಹಾಗೆ ಮಾಡಬಾರ್ದು ಅಂತ ಹೇಳಿದಂತೆ. ಇದ್ದಿದ್ದು ಸಾಕು. ಅಂದ್ರೆ ಪ್ರಿಯರೇ, ಅರ್ಥ ಮಾಡಿಕೊಡ್ರಿ, ಇಟ್ಸ್ ನಾಟ್ ಗಾಡ್ಸ್ ವಿಲ್. ಇದು ದೇವರ ಚಿತ್ತ, ದೇವರ ಯೋಜನೆಗೆ ಇರೋದಿಲ್ಲ ಪ್ರಿಯರೇ. ಯಾವಾಗ್ಲೂ ಪ್ರತಿ ಕಷ್ಟಕ್ಕೆ ನಾನು ಸಿಲುಬೆ ಹೊತ್ಕೊಂಡಿದ್ದೇನೆ, ಪ್ರತಿ ಶ್ರಮೆಗೆ ನಾನು ಸಿಲುಬೆ ಹೊತ್ಕೊಂಡು ಹೋಗ್ತಾ ಇದ್ದೇನೆ, ದೇವರ ಚಿತ್ತ ಇದು. ಹಾಗೆಲ್ಲ ಪ್ರಿಯರೇ, ಇಲ್ಲಿ ಮಾರ್ಕನು, ಸಂತ ಮಾರ್ಕನು ಬರೆದಂತ ಪುಸ್ತಕ ನಾವು ನೋಡ್ತಾ ಇದ್ದೇವೆ. ಮಾರ್ಕನ್ ಯಾರು ಗೊತ್ತಾ? ಅಪೊಸ್ತಲರು ಪೇತ್ರನು ಸೆರೆಯಲ್ಲಿದ್ದಾಗ ಒಂದು ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ರು. ಮರಿಯಳೆಂಬಂತ ಒಂದು ಮನೆಯಲ್ಲಿ ಇವನ ತಾಯಿ ಸಭೆ, ಮನೆಯನ್ನು ದೇವರ ಸಭೆಗೆ ಕೊಟ್ಟಿದ್ದು, ಸೇವಕರಿಗೆ ಕೊಟ್ಟಿದ್ದು. ಅದನ್ನು ನೋಡಿ ಈ ಮಾರ್ಕನು, ಬಾ ಇವರೆಲ್ಲ ಅಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ ಎಂಬುದಾಗಿ ಅವರ ಸಂಗಡ ಹೋಗಿ ಅವರು ಶ್ರಮೆಗಳನ್ನು ಮುಗಿಸಿ ನೋಡಿ ಓಡಿ ಬಂದಂತ ಮಾರ್ಕರಿತನು. ಅದಕ್ಕೆ ಪೌಲನು ಹೇಳ್ತಾನೆ, ಇವ್ ನಮಗೆ ಕೆಲಸಕ್ಕೆ ಬರೋದಿಲ್ಲ, ಅವನು ಕಳಿಸ್ಬಿಡು. ಅದೇ ಬರ್ನಬಾಸ್ ಅವನನ್ನು ಉದ್ದೇಶಿಸಿ ಮತ್ತು ಒಂದು ಕೆಲಸಗಾರನಾಗಿ, ಒಂದು ಸಾಮರ್ಥ್ಯವುಳ್ಳವನಾಗಿ ಅವನನ್ನು ತಯಾರು ಮಾಡ್ತಾನೆ. ಅದಕ್ಕೆ ತಿಮೋತಿಗೆ ಬಂದಾಗ, ತೀತನಿಗೆ ಬಂದಾಗ ಪೌಲನು ಹೇಳ್ತಾನೆ, ಮಾರ್ಕನು ಒಳ್ಳೆಯ ಕೆಲಸಗಾರನು. ಹಲ್ಲೆಲೂಯಾ. ಆತನು ಅನುಭವದಿಂದ ಬರೀತಾನೆ. ಏನು ಗೊತ್ತಾ? ಆತನು ನೋಡಿರ್ತಾನೆ ಇವರ ಶ್ರಮೆಗಳು. ಏನಪ್ಪ ಶ್ರಮೆಗಳಂತಂದ್ರೆ, ಯೇಸು ಕ್ರಿಸ್ತನ ನಂಬಿಕೊಂಡ ಮೇಲೆ ಮೊದಲನೇ ಶತಮಾನದಲ್ಲಿ ಯೇಸುವನ್ನು ನಂಬಿದವರನ್ನು ಏನ್ ಮಾಡ್ತಿದ್ರು ಗೊತ್ತಾ? ಯೇಸು ಹೇಗೆ ಸಿಲುಬೆಗೆ ಹಾಕಲ್ಪಟ್ಟನೋ ಹಾಗೆ
ಯೆರೂಸಲೇಮಿನ ಬೀದಿಗಳಲ್ಲಿ ಅಥವಾ ಆ ರೋಮಾ ಸಾಮ್ರಾಜ್ಯದಲ್ಲಿ ಯೇಸುವಿನ ನಂಬಿದಂತ ಪ್ರತಿಯೊಬ್ಬರ ಮೇಲೆ ಸಿಲುಬೆಯನ್ನು ಹೊರಿಸಿ ಬೀದಿ ಬೀದಿಗಳಲ್ಲಿ ತಿರುಗಾಡಿಸಿ ಅವರನ್ನು ಹೊಡಿತಾ ಇದ್ರಂತೆ. ಹೊಡೆದು 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 ಆ ಒಂದು ಸಿಲುಬೆ ಹಾಕುವಂತ ಸ್ಥಳಕ್ಕೆ ಎಳ್ಕೊಂಡು ಹೋಗ್ತಿದ್ರಂತೆ. See what a tragedy it was been. What kind of suffering that they have gone through. In the early church, when they accepted Jesus Christ, it was been a trend. They should carry the cross. The authorities used to come and, persecute them, trouble them. They torture them, and they used to take them to the place of the crucifixion. ಅವರು ಆ ಒಂದು ಸಿಲುಬೆಗೆ ಹಾಕುವಂತ ಸ್ಥಳಕ್ಕೆ ಅವರನ್ನು ತಗೊಂಡು ಹೋಗ್ತಿದ್ರಂತೆ. ಅಂದ್ರೆ ಮಾರ್ಕನ್ ಹೇಳುವುದೇನು ಗೊತ್ತಾ? We know when I'm following Jesus, I'm handing myself to the death. ನಾನು ಯೇಸುಗೆ ಸಮರ್ಪಿಸಿಕೊಳ್ಳುವಾಗ ನನ್ನ ಸಿಲುಬೆಯನ್ನು ಹೊತ್ತುಕೊಂಡು ಹೋಗುವುದಂತಂದ್ರೆ ಅರ್ಥ ಏನು ಗೊತ್ತಾ? ಮರಣಕರವಾದಂತ ಪರಿಸ್ಥಿತಿಗೆ ನನ್ನನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ, ಹಿಂಸೆಕರವಾದ ಪರಿಸ್ಥಿತಿಗೆ ನನ್ನನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ, ಬಾಧಿಕರವಾದ ಪರಿಸ್ಥಿತಿಗೆ ನನ್ನನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ. Even in that situation, many turn to Jesus Christ. ಅಂತ ಪರಿಸ್ಥಿತಿಯಲ್ಲಿ ಕೂಡ ಅನೇಕರು ಯೇಸುವಿನ ಕಡೆ ಅವರು ಕೂಡಿ ಅವರು ಬಂದರೆಂಬುದಾಗಿ ನಾವು ನೋಡ್ತೇವೆ. ಯೇಸುವನ್ನು ಸ್ವೀಕರಿಸಿಕೊಂಡು ಅವರು ಬಂದರೆಂಬುದಾಗಿ ನಾವು ನೋಡ್ತೇವೆ. ಎದಕ್ಕೆ ಮಾತನ್ನ ಹೇಳ್ತಾ ಇದೀನಿ ಗೊತ್ತಾ? Anyone want to follow me, he should carry his cross. ಈ ದಿನಗಳೆಲ್ಲ ಟ್ರೆಂಡ್ ಏನ್ ಮಾಡಿದ್ದಾರೆ? ಕ್ರಾಸ್, ಕ್ಯಾರಿಂಗ್ ದ ಕ್ರಾಸ್ ಅಂತಂದ್ರೆ ಕೊಳ್ಳಿಗೆ ಕ್ರಾಸ್, ಎದೆಗೆ ಕ್ರಾಸ್. ಪ್ರಿಯರೇ, ನಾನು ಟೀಕಿಸುವಂತದಲ್ಲ, ಬೆಲೆ ಕಟ್ಟೋದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. We are called to pay a price. ಬೈಬಲ್ ನಲ್ಲಿ ಹಿಬ್ರೂ ಬರೆದ ಪತ್ರಿಕೆ 2ನೇ ಸಂಧಿ 11ನೇ ವಚನ ಒಂದು ಮಾತು ನಾವು ಓದ್ಕೊಳ್ಳೋಣ. ಅಲ್ಲಿ ಯೇಸು ಕ್ರಿಸ್ತನು ಎಂತ ಒಳ್ಳೆ ಮಾತು ಹೇಳ್ತಾರೆ. ಈ ಭಾಗದಲ್ಲಿ ಇರುವಂತ ಮಾತನ್ನೇ ಅಲ್ಲಿ ಚೈನ್ ರೆಫರೆನ್ಸ್ ಆಗಿ ಹೇಳ್ತಾರೆ. ಏನಂತ ಹೇಳಿದ್ರೆ, ನನ್ನನ್ನು ನೀನು ಒಂದು ವೇಳೆ ಜನರ ಮುಂದೆ ತಿರಸ್ಕರಿಸುವುದಾದ್ರೆ, ಪರಲೋಕದಲ್ಲಿ ದೇವದೂತರ ಮುಂದೆ, ತಂದೆ ಮುಂದೆ ನಿನ್ನ ನಾನು ತಿರಸ್ಕರಿಸುತ್ತೇನೆ. ಒಂದು ವೇಳೆ ನೀನು ಶ್ರಮೆಗಳನ್ನು ನನಗೋಸ್ಕರ ತಗೊಳ್ಳೋದಾದ್ರೆ, ಅಲ್ಲಿ ಹೇಳ್ತಾನೆ ಹಿಬ್ರೂ 2:11 ಏನ್ ಹೇಳ್ತಾನೆ ಗೊತ್ತಾ? ಶುದ್ಧೀಕರಿಸಿಕೊಂಡಂತ ಓದನ ಮಾತು. ಯಾಕೆಂದ್ರೆ ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡದೆ, ಸಹೋದರರು ಎಂಬುದಾಗಿ ಹೇಳುವುದಕ್ಕೆ ನಾಚಿಕೆ ಪಡದೆ ನಿನ್ನ ನಾಮ ಮಹಿಮೆ. ಗಮನಿಸ್ರಿ, ಯೇಸು ಕ್ರಿಸ್ತನು ಪರಲೋಕದಲ್ಲಿ ನಮಗಾಗಿ ಮಾಡುವಂತ ಕಾರ್ಯತೆ ಏನು ಗೊತ್ತಾ? ಶ್ರಮಿಸುವವರು ಅಂದ್ರೆ ಶುದ್ಧೀಕರಿಸಿಕೊಳ್ಳುವವರು, ಪವಿತ್ರಗೊಳಿಸಿಕೊಳ್ಳುವ ಅಂದ್ರೆ ಈ ದೇವರಿಗಾಗಿ ಈ ಲೋಕದಲ್ಲಿ ಶ್ರಮೆಗಳನ್ನಾಗ್ಲಿ, ನೋವುಗಳನ್ನಾಗ್ಲಿ, ಬಾಧೆಗಳನ್ನಾಗ್ಲಿ ಸಾಕ್ಷಿಗಳಾಗಿ ಅಂತ ಪರಿಸ್ಥಿತಿಗಳಲ್ಲಿ ನಿಲ್ಲುವವರನ್ನು ಸ್ವರ್ಗದಲ್ಲಿ ಯೇಸು ಏನ್ ಮಾಡ್ತಾನೆ ಅಂತ ಗೊತ್ತಾ? ನನ್ನ ಸಹೋದರರು ಬಂದ್ರು ನೋಡು ತಂದೆ. ಹಲ್ಲೆಲೂಯಾ. ದ ಎಲ್ಡರ್ ಸನ್, ನಮ್ಮ ಹಿರಿಯ ಅಣ್ಣ ಯೇಸು ಕ್ರಿಸ್ತನು ತಂದೆ ನೋಡಿ ಹೇಳ್ತಾರಂತೆ, ಇಗೋ ಎಲ್ಲಾ ನನ್ನ ಸಹೋದರರು ಬಂದಿದ್ದಾರೆ, ಇವರು ನಿನಗಾಗಿ ನನಗಾಗಿ ಸಾಕ್ಷಿಗಳಾಗಿ ಲೋಕದಲ್ಲಿ ಜೀವಿಸಿದ್ದಾರೆ. ಅವರು ಸಿಲುಬೆಯನ್ನು ಹೊತ್ತುಕೊಂಡಿದ್ದಾರೆ. ಅವರು ತಮ್ಮ ಗುರುತುಗಳನ್ನು ತೋರಿಸಿಕೊಳ್ಳದೆ ನನ್ನ ಗುರುತನ್ನು ತೋರಿಸಿದ್ದಾರೆ. ಹಲ್ಲೆಲೂಯಾ. ಇಷ್ಟಕ್ಕಿಂತಲೂ ಅಧಿಕವಾದ ಮಾತುಗಳು ಬೇಕಾ ಪ್ರಿಯರೇ? ಈ ಭಾನುವಾರ ನಾವು ಕಲಿಬೇಕಾಗಿದ್ದೇನು ಗೊತ್ತಾ? ಲೋಕದಲ್ಲಿ ಪರಿಸ್ಥಿತಿ ಏನಾಗ್ತದೆಯೋ ಗೊತ್ತಿಲ್ಲ, ಆದ್ರೆ ನಾವು ಸಾಕ್ಷಿಗಳಾಗಿರೋದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಆ ಕಾರಣದಿಂದ ಆರಾಧನೆ ಮಾಡುವುದರಲ್ಲಾಗ್ಲಿ, ಕರ್ತನಿಗಾಗಿ ನಂಬಿಕಸ್ಥರಾಗಿ ಜೀವಿಸುವುದರಲ್ಲಾಗ್ಲಿ, ಕರ್ತನಿಗಾಗಿ ಕೊಡುವುದರಾಗಲಾಗ್ಲಿ. ಯೇಸ್ ಬಹಳ ಜನ ಇವತ್ತು ನಮ್ಮ ಗುರುತು ನೋಡ್ಕೊಳ್ತೇವೆ. ನನಗೆ ಬೇಕಾಗಿದ್ದು, ನನಗಿರುವುದು, ನನ್ನನ್ನು ಕಾಪಾಡಿಕೊಳ್ಳುವುದು ಅಂತೇಳಿ. ಆದ್ರೆ ದೇವರನ್ನು ಹಿಂಬಾಲಿಸುವಾಗ ನನ್ನ ಗುರುತಲ್ಲ, ನಿನ್ನ ಗುರುತಿಸುವ ಕರ್ತನಿಗೆ ಕೊಡುವುದು ಕೂಡ ಆತನನ್ನು ಗುರುತಿಸಿಕೊಳ್ಳುವುದು. Even giving to God is giving our identification to God. Hallelujah. ಬಹುಶಃ ನಾನು ಅನ್ಕೊಳ್ತೇನೆ ಬಹಳ ವಾಕ್ಯಗಳನ್ನು ಮಾತಾಡ್ತಾನೆ, ಆದ್ರೆ ಈ ಭಾಗದಲ್ಲಿ ನಿಮಗೆ ಅನೇಕವಾದ ವಿಷಯಗಳನ್ನು ಅರ್ಥ ಆಗಿರಬೇಕು. ಮಾರ್ಕನ್ ಬರೆದ ಸುವಾರ್ತೆ 8ನೇ ಸಂಧಿ 27ನೇ ವಚನದಿಂದ 38ನೇ ವಚನದವರೆಗೂ ನಾವು ಓದಿ ಇದರಲ್ಲಿ ಅನೇಕ ಭಾಗಗಳನ್ನು ವಿಂಗಡಿಸಿ ನಾವು ಮಾತಾಡಿದ್ದೇವೆ. ಇವುಗಳಲ್ಲಿ ನಾವು ಕಲಿತು ನಾವು ಅಭ್ಯಾಸಿಸೋಣ. ಈ ಶತಮಾನದಲ್ಲಿ, ಈ ದಿನಗಳಲ್ಲಿ ನೀನೊಂದು ಸಾಕ್ಷಿಯಾಗಿ ಇತಿಹಾಸವಾಗಿ ಉಳಿದು ಬಿಡುತ್ತಿ. ಆ ಮಾತು, ಆ ಕಾರ್ಯ ನಿನ್ನಲ್ಲಿ ಆಗ್ಬೇಕಾದ್ರೆ ಇವತ್ತು ಕರ್ತನಿಗಳಯ್ಯ ಸಾಕ್ಷಿಯಾಗಿರೋದಕ್ಕಾಗಿ ನನ್ನ ಕರೆದಿದ್ದಿ. ನನ್ನ ಗುರುತಿನಿಂದ ಸಾಕ್ಷಿ ಅಲ್ಲ, ನಿನ್ನ ಗುರುತಿನಿಂದ, ನಿನ್ನ ಹೆಸರಿನಲ್ಲಿ ಸಾಕ್ಷಿ. ಶ್ರಮೆಗಳು, ಬಾಧೆಗಳಾಗ್ತಾ ಇದ್ದಾವೇನೋ, ಕೊರತೆ ಇದೆಯೇನೋ, ನನ್ನಲ್ಲಿ ಅನಾರೋಗ್ಯವಿದೆಯೇನೋ, ಆರ್ಥಿಕ ಸಮಸ್ಯೆ ಇದೆಯೇನೋ, ಆದ್ರೂ ನನ್ನ ಸಿಲುಬೆಯನ್ನು ಹೊತ್ತುಕೊಳ್ತೇನೆ.
ಈ ಶ್ರಮೆ ಬಾಧೆಗಳು ನೋವುಗಳು ನಿನ್ನನ್ನು ಪ್ರೀತಿಸುವುದರಲ್ಲಿ ನಿಲ್ಲಿಸಲಾಗುವುದಿಲ್ಲ ಕರ್ತನೆ. ಅಯ್ಯ, ನಿನಗೋಸ್ಕರ ನಾನು ಜೀವಿಸುತ್ತೇನೆ, ಆ ಕೃಪೆ ಕೊಡೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಶಾಲ್ ವಿ ಪ್ರೇ ಟು ದಿ ಲಾರ್ಡ್? ಪ್ರಾರ್ಥನೆ ಮಾಡೋಣ. ಈ ಹಾಡು ಹಾಡುತ್ತಿರುವಾಗ ಕರ್ತನಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ, ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಹೇಳೋಣ, ದೇವರೇ ಆ ಕೃಪೆ ಕೊಡು. ಇತರರಂತೆ ನಾನು ಇರಬಾರದು ಸ್ವಾಮಿ. ಇತರು ಬಯಸ್ತರು, ಈ ಲೋಕವನ್ನು ನೋಡುವವರು ಭಯ ಪಡುತ್ತಿರಬಹುದು, ಆದ್ರೆ ನನಗೆ ದೊಡ್ಡವಾದ ದೇವರು ನೀನಿದೆ. ನನ್ನನ್ನು ಕಾಯುವಾತನು, ಕಾಪಾಡುವಾತನು ನೀನಿದೆ. ನನಗೆ ಸಕಲನ್ನು ಒದಗಿಸುವಾತನು ನೀನಿದೆ ಸ್ವಾಮಿ. ನಿನಗೋಸ್ಕರ ನಾನು ಜೀವಿಸಲು ಬಯಸುತ್ತೇನೆ. ಹಲ್ಲೆಲೂಯಾ. ಕರ್ತನಿಗೆ ಬೆಳಗಿನ ಜಾವದಲ್ಲಿ ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ, ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಯೇಸುಗಳ ಶುದ್ಧೀಕರಿಸಿದ್ದೇನೆ. ನಾನು ಜೀವಿಸಬೇಕಯ್ಯ, ಈ ಲೋಕದಲ್ಲಿ ಒಂದು ಸಾಕ್ಷಿಯಾಗಿ ಬಿಡಬೇಕು ಸ್ವಾಮಿ. ಅನೇಕರಿಗೆ ನಿನ್ನ ಕುರಿತು ನಾನು ತೋರಿಸಬೇಕು ಸ್ವಾಮಿ. ಅಯ್ಯ, ಇಗೋ ಕಷ್ಟವು, ದುಃಖವು, ನೋವು, ಬಾಧೆಗಳು, ಶ್ರಮೆಗಳು, ದೇವರೇ ನಿನಗಾಗಿ ಸಾಕ್ಷಿ ಮಗಳಾಗಿ ಮಗನೇ. ಈ ಭಾಗದಲ್ಲಿ ನಾವು ಕಲಿಯುವಂತಹ 2 ಭಾಗಗಳೇನಂದ್ರೆ, ಒಂದು, ಯೇಸು ತನ್ನ ಗುರುತನ್ನು ಬದಲಾಯಿಸಿಕೊಳ್ಳುತ್ತಾನೆ. 2ನೇದು, ತನ್ನನ್ನು ಶಿಲುಬೆಗೆ ಒಪ್ಪಿಸಿಕೊಡುತ್ತಾನೆ. ನಮ್ಮನ್ನು ಕೇಳಲ್ಲದೆ ತನ್ನನ್ನು ತಾನು ನಿರಾಕರಿಸುವುದಂದ್ರೆ ನಮ್ಮ ಗುರುತನ್ನು ಬದಲಾಯಿಸಿಕೊಳ್ಳುವುದು. 2ನೇದು, ಶಿಲುಬೆಯನ್ನು ಹೊತ್ತುಕೊಳ್ಳುವುದು. ಆರ್ ಯು ರೆಡಿ ಟು ಡೂ ದೋಸ್ ಥಿಂಗ್ಸ್? ಅವುಗಳನ್ನು ಮಾಡಲಿಕ್ಕೆ ನಿಲ್ಲಿಸಿದ್ದನಾಗಿದೆ. ಐ ವಾಂಟ್ ಟು ಪ್ರೇ ಫಾರ್ ಯು. ತಂದೆ ಯೇಸು ಕ್ರಿಸ್ತನ ಈ ವಾಕ್ಯಗಳನ್ನು ಕೇಳಿದಂತ ಪ್ರತಿಯೊಬ್ಬರು ಸ್ವಾಮಿ, ಅಯ್ಯ, ಈ ಕಾಲಕ್ಕೆ, ಈ ಶತಮಾನದಲ್ಲಿ, ಈ ದಿನಗಳಿಗೆ, ಈ ಕಷ್ಟದ ಪರಿಸ್ಥಿತಿಗಳಿಗೆ ನಮ್ಮನ್ನು ಸಾಕ್ಷಿಗಳಾಗಿರುವುದಕ್ಕಾಗಿ ನಮ್ಮನ್ನು ಕರೆದಿದ್ದೀವಿ ಸ್ವಾಮಿ. ನಿನ್ನ ಮಕ್ಕಳಾಗಿ ಲೋಕದಲ್ಲಿ ಗುರುತಿಸಲ್ಪಡುವಂತೆ ನಾವಿರುವಂತೆ ನಮ್ಮನ್ನು ಕರೆದಿದ್ದೀವಿ. ಗುರುತಿಸಲ್ಪಡುವುದು ನಮ್ಮನ್ನು ನಾವು ನಿರಾಕರಿಸಿಕೊಳ್ಳೋದ್ರಿಂದ, ಗುರುತಿಸಲ್ಪಡುವುದು ನಮ್ಮ ಶಿಲುಬೆಯನ್ನು ಹೊತ್ತುಕೊಳ್ಳೋದ್ರಿಂದ ಎಂಬುದಾಗಿ ಈ 2 ಮಾತುಗಳಿಂದ ನೀನು ಮಾದರಿಯಾಗಿ ನಮಗೆ ತೋರಿಸಿದ ಹಾಗೆ ನಾವು ನಿನ್ನಲ್ಲಿ ಜೀವಿಸುವಂತೆ ಸಹಾಯ ಮಾಡು. ನಿನ್ನನ್ನು ವೈರಿ ಆಟಂಕ ಪಡಿಸಿದಂತೆ ನಮ್ಮನ್ನು ಪರಿಸ್ಥಿತಿಗಳು ಆಟಂಕ ಪಡಿಸಬಹುದು. ನಮ್ಮ ಸ್ವಂತ ಮನೋಭಾವನೆಗಳೇ, ನಮ್ಮ ಮನೆಯ ಪರಿಸ್ಥಿತಿಗಳೇ, ಆರ್ಥಿಕ ಪರಿಸ್ಥಿತಿಗಳು, ಅನಾರೋಗ್ಯ ಪರಿಸ್ಥಿತಿಗಳು ಸ್ವಾಮಿ, ಅಸ್ವಸ್ಥ ಅನಾರೋಗ್ಯ ಏನೇ ಇರಲಿ ಸ್ವಾಮಿ, ನೀನು ಸೈತಾನನೇ ನನ್ನಿಂದ ದೂರ ತಲೆಗೆ ಹೋಗಿ ಎಂಬುದಾಗಿ ಹೇಳಿದ ಹಾಗೆ ನಾವು ಕೂಡ ನಮ್ಮ ಪರಿಸ್ಥಿತಿಗಳ ಮೇಲೆ ಅಧಿಕಾರ ವಹಿಸಿ ಗದರಿಸಿ ನಿನಗಾಗಿ ಸಾಕ್ಷಿ ಮಕ್ಕಳಾಗಿರುವಂತೆ ಸಹಾಯ ಮಾಡು. ನಡೆಸು, ನೀನು ಮಹಿಮನ್ನು ಪ್ರತಿಯೊಬ್ಬರನ್ನು ಆಸ್ವಾದಿಸು. ನಿನ್ನ ಮಹಿಮೆಗಾಗಿ ಜೀವಿಸುವ ಸಹಾಯ ಮಾಡು. ಘನ ಮಾನ ಮಹಿಮೆ ಗೌರವಗಳೊಂದಿಗೆ ಯೇಸು ಸರ್ವಶಕ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ತಂದೆಯೇ. ಆಮೇನ್, ಆಮೇನ್.